ನ್ಯೂಸ್ ನಾನು ರೂಪಾ ಚಂದ್ರ. ಎಸ್, ಪ್ರಮುಖವಾಗಿ ಬಜೆಟ್ಗೆ ಈಗಾಗಲೇ ಸಿದ್ಧತೆಯನ್ನ ನಡೆಸಲಾಗ್ತಾ ಇರುವಂತದ್ದು. ಸೊ ಇದಾದ ನಂತರವಾಗಿ ಈಗಾಗಲೇ ರಾಜ್ಯ ಸರ್ಕಾರ ಈ ಬಾರಿಯ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಆದ್ರೆ ಇವತ್ತು ಏನಪ್ಪಾ ಚರ್ಚಾ ವಿಚಾರ ಅಂತಂದ್ರೆ, ಸದ್ಯದ ಮಟ್ಟಿಗೆ ಈಗಾಗಲೇ ಒಂದು ಕಡೆ ಸಿದ್ದರಾಮಯ್ಯನವರು ದಾಖಲೆಯ ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ. ಆದ್ರೆ ಬಜೆಟ್ಗೆ ಸಿದ್ಧತೆಯನ್ನ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಸರ್ಕಾರದ ಖಜಾನೆ ಖಾಲಿ ಅನ್ನುವಂತಹ ಒಂದು ವಿಷಯ ತಿಳಿದು ಬರ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ 2024-23 ಸಂದರ್ಭದಲ್ಲಿ ಬಜೆಟ್ ವಿಚಾರಕ್ಕೆ ನೋಡ್ತಾ ಹೋಗೋದಾದ್ರೆ, ಸೊ ಆ ಸಮಯದಲ್ಲಿ ಮಂಡಿಸಿದಂತಹ ಬಜೆಟ್ ಕೆಲವೊಂದಿಷ್ಟು ಹಣ ಇನ್ನೂ ಕೂಡ ಇಲಾಖೆಗಳಲ್ಲಿ ಬಿಡುಗಡೆ ಆಗಿಲ್ಲ. ಸೊ ಆದರೆ ಈ ಬಾರಿ ಮಂಡಿಸುವಂತಹ ಬಜೆಟ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಆ ರೀತಿನ ಇಲ್ಲ, ಈ ಬಾರಿ ಬಜೆಟ್ ಬಹಳ ದೊಡ್ಡದು, ಅಂದ್ರೆ 4 ಲಕ್ಷ ಕೋಟಿ ದಾಟಿದೆ ಅಂತ ಹೇಳಾಗ್ತಾ ಇದೆ. ಸೊ ಒಂದು ಕಡೆ ಮುಖ್ಯಮಂತ್ರಿಗಳ ಈ ಮೂಲದ ಪ್ರಕಾರವಾಗಿ ಸೊ ಈ ಬಾರಿಯ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಆಲೋಚನೆ ಇದ್ರೆ, ಇನ್ನೊಂದು ಕಡೆ ಸರ್ಕಾರದಲ್ಲಿ ಖಜಾನೆ ಖಾಲಿಯಾಗಿದೆ. ಯಾಕಂದ್ರೆ ಸ್ವಪಕ್ಷದಲ್ಲೇ ಸಾಕಷ್ಟು ಶಾಸಕರುಗಳು ಅಭಿವೃದ್ಧಿಗೋಸ್ಕರ ನಮಗೆ ಹಣವನ್ನೇ ಕೊಡ್ತಾ ಇಲ್ಲ, ಅಭಿವೃದ್ಧಿ ಶೂನ್ಯವಾಗಿದೆ ಅಂತ ದೂರ್ತಾ ಇದ್ದಾರೆ. ಇನ್ನೊಂದು ಕಡೆ ಗ್ಯಾರಂಟಿ ಯೋಜನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪಸ್ವರಗಳು ಕೆಲವೊಮ್ಮೆ ಕೇಳಿ ಬರ್ತಾ ಇರುತ್ತೆ. ನಿಗಮ ಖಾಲಿಯಾಗಿ ಹೋಗ್ಬಿಟ್ಟಿದೆ, ಗೃಹಲಕ್ಷ್ಮಿ ಹಣ ಸರಿಯಾಗಿ ಆಗ್ತಾ ಇಲ್ಲ ಅಂತ. ಇನ್ನೊಂದು ಕಡೆ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ನಮಗೆ 3-4 ತಿಂಗಳಿಂದ ಸಂಬಳನೇ ಹಾಕಿಲ್ಲ, ದಯವಿಟ್ಟು ಸಂಬಳ ಹಾಕಿ ಅಂತ ಬೀದಿ ಬಂದು ಹೋರಾಟ ಮಾಡ್ತಿದ್ದಾರೆ. ಸರ್ಕಾರ ಈ ಬಾರಿಯ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ರೀತಿಯ ರೂಪುರೇಷೆಗಳನ್ನ ಮಾಡ್ಕೊಂಡಿದೆ ಅನ್ನೋ ವಿಚಾರವಾಗಿ ಒಂದು ಚರ್ಚೆನ ನಡೆಸ್ತಾ ಹೋಗೋಣ. ನನ್ನೊಟ್ಟಿಗೆ ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ ಕಾಂಗ್ರೆಸ್ ವಕ್ತಾರರಾಗಿ ಕಶ್ಯಪ್ ನಂದನ್ ಅವರು. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜೆಡಿಎಸ್ ವಕ್ತಾರರಾಗಿ ನಾಗೇಂದ್ರ ಅವರು. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ವಕ್ತಾರರಾಗಿ ದಿಲೀಪ್ ಗೌಡ್ರು ಜಾಯ್ನ್ ಇದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಪ್ರಮುಖವಾಗಿ ಒಂದು ಕಡೆ ನೋಡಿ, ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಬಜೆಟ್ ಗಾತ್ರ 4 ಲಕ್ಷ ಕೋಟಿ. ಯಾಕಂತ ಹೇಳ್ತಿದ್ದೀನಿ ಅಂದ್ರೆ, ಹೋದ ಬಜೆಟ್ ಗಾತ್ರದ ವಿಚಾರವಾಗಿ ಇನ್ನೂ ಕೂಡ ಇಲಾಖೆಗಳಿಗೆ ಬಿಡುಗಡೆ ಆಗಿಲ್ಲ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದೆ ಕೆಲವೊಂದಿಷ್ಟು ಮಾಹಿತಿ ಕೊಡ್ತೀನಿ. ಯಾವ್ಯಾವ ಇಲಾಖೆಗೆ ಎಷ್ಟು ಬಿಡುಗಡೆ ಆಗಿತ್ತು, ನಿಗದಿಯಾದಂತ ಅನುದಾನ ಎಷ್ಟಿದೆ, ಬಿಡುಗಡೆಯಾದಂತ ಅನುದಾನ ಎಷ್ಟಿದೆ, ಅದನ್ನ ಕೆಲವೊಂದಿಷ್ಟು ವಿಚಾರವಾಗಿ ಮಾತನಾಡ್ತಾ ಹೋಗೋಣ. ಎಸ್, ಜೆಡಿಎಸ್ ವಕ್ತಾರ ಹತ್ರ ಕೇಳ್ತಾ ಇದ್ದೀನಿ. ಸರ್, ಪ್ರಮುಖವಾಗಿ ನೋಡಿ, ಒಂದು ಕಡೆ ಈಗಾಗಲೇ ಬಜೆಟ್ ಸಿದ್ಧತೆಯನ್ನ ಒಂದು ಕಡೆ ರಾಜ್ಯ ಸರ್ಕಾರ ಆರಂಭಿಸ್ತಾ ಇದೆ. ಒಂದು ನಿರೀಕ್ಷೆ ಜಾಸ್ತಿ ಆಗ್ತಾ ಇದೆ. ಪ್ರತಿ ವರ್ಷ ಬಜೆಟ್ ವಿಚಾರವಾಗಿ ನಿರೀಕ್ಷೆ ಜಾಸ್ತಿ ಆಗ್ತಾನೆ ಇರುತ್ತೆ ಸರ್. ಆದ್ರೆ ಈ ಬಾರಿ ಬಜೆಟ್ಗಿಂತ ಇಲ್ಲಿ ಸರ್ಕಾರದಲ್ಲಿ ನಿಜವಾಗ್ಲೂ ಕೂಡ ಹಣ ಇದೆಯಾ ಇಲ್ವಾ ಅನ್ನುವಂತ ಒಂದು ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಏನ್ ಹೇಳ್ತೀರಾ ನೀವು? ನೋಡಿ, ರಾಜ್ಯ ಸರ್ಕಾರದಲ್ಲಿ ಬಜೆಟ್ ಅನ್ನೋದೇನೋ ಒಂದು ಮಂಡನೆ ಮಾಡ್ತಾ ಇದ್ದಾರೆ. ಅದು ರಾಜ್ಯದ ಜನಕ್ಕೆ ನಿಜವಾಗ್ಲೂ ಅವರು ಶ್ವೇತಪತ್ರ ಕೊಡಬೇಕಾಗಿದೆ. ಮಾಡಿರೋ ಬಜೆಟ್ ಅಲ್ಲಿ ನಾವು ಯಾವ್ಯಾವ ಕಾರ್ಯಕ್ರಮಗಳಿಗೆ ಎಷ್ಟೆಷ್ಟು ಅನುದಾನಗಳು ಬಿಡುಗಡೆ ಮಾಡಿದ್ವಿ ಅಂತ. ಇವ್ರದೇ ಸರ್ಕಾರದ ಆರ್ಥಿಕ ಸಲಹೆಗಾರರು ಬಸವರಾಯ ರೆಡ್ಡಿ ಅವರು ಹೇಳ್ತಾರೆ, ಇವತ್ತು 5 ಗ್ಯಾರಂಟಿಗಳಿಂದ ಎಲ್ಲ ಇಲಾಖೆಗಳು ಖಾಲಿಯಾಗಿದ್ದಾವೆ ಅಂತ. ಏನು ಇವರು ರಾಜ್ಯದಲ್ಲಿ 65,000 ಕೋಟಿ ಬಜೆಟ್ ಇಕ್ಕಿದ್ರು, ಅದಿನ್ನೂ ಟೇಕ್ ಆಫ್ ಆಗಿಲ್ಲ, ಕಂಪ್ಲೀಟೆಡ್ ಆಗಿಲ್ಲ. ಅದೇ ಬಜೆಟ್ ಇಲ್ಲಿ ಮನ್ನಣೆ ಆಗಿಲ್ಲ, ಇಲ್ಲ ಅನುದಾನಗಳೇ ಆಗ್ಲಿಲ್ಲ. ಇವತ್ತರೆಗೂ ರಸ್ತೆಗಳ ಅಭಿವೃದ್ಧಿ ಇಲ್ಲ, ನೀರಾವರಿ ಇಲ್ಲ, ಸೇತುವೆ ಇಲ್ಲ, ಅಭಿವೃದ್ಧಿ ಕಾರ್ಯಗಳೇ ನಡೀತಾ ಇಲ್ಲ. ಬಸ್ ಚಾಲಕರಿಗೆ ಸಂಬಳನೇ ಕೊಡ್ತಾ ಇಲ್ಲ, ಆಂಬುಲೆನ್ಸ್ ಡ್ರೈವರ್ಗೆ ಚಾಲಕರಿಗೆ ಸಂಬಳನೇ ಕೊಡ್ತಾ ಇಲ್ಲ. ಯಾವ ರೀತಿ ಆರ್ಥಿಕ ಪರಿಸ್ಥಿತಿ ಬಂದಿದ್ದಾರೆ ಅಂದ್ರೆ, ಇವತ್ತು ಸಿದ್ದರಾಮಯ್ಯವರ ಸರ್ಕಾರ ಐಸಿಯುನಲ್ಲಿರುವಂತ ಸರ್ಕಾರ ಆಗೋಗಿದೆ, ಸತ್ತ ಸರ್ಕಾರ ಆಗೋಗಿದೆ. ಏನು ಯಾವ ರೀತಿ ಆಗ್ತಾ ಇದೆ ಮುಂದೆ ಅಂತಂದ್ರೆ, ಇವರು ನೀವು ನೋಡಿರ್ಬೋದು, ಬರಹಾರ ಬಂದಿರೋಂಥ ಕೇಂದ್ರ ಸರ್ಕಾರದಿಂದ ಬಂದಿರೋ ಬರಹಾರದು ಏನು ಬಂದಿದೆ, ಮೊದಲ ಪತ್ರಿಕೆ, ಮೊದಲ ದಾಖಲೆ ಕೇಂದ್ರ ಸರ್ಕಾರದಿಂದ ಬಂದಿರೋದು ಬರ ಪರಿಹಾರಕ್ಕೆ, ಅದನ್ನು ಕೂಡ ರೈತರು ತಲುಪಿಸ್ತಾ ಇಲ್ಲ. 2 ಲಕ್ಷ ಕೋಟಿ ಕೊಟ್ಟಿದ್ದಾರೆ, ರೈತರಿಗೆ 300 ರೂಪಾಯಿ 400 ರೂಪಾಯಿ ಕೊಡ್ತಾ ಇದ್ದಾರೆ. ಈ ತರ ಇವರು ಬಜೆಟ್ ಈ ತರ ಕಾರ್ಯಕ್ರಮ, ಈ ತರ ಒಂದು ಸರ್ಕಾರದಲ್ಲಿ ಇಷ್ಟು ಒಂದು ಲೋಪದೋಷಗಳು ಇಟ್ಕೊಂಡು ಇವತ್ತು ಬಜೆಟ್ ಮಂಡನೆ ಮಾಡಕ್ ಹೋಗ್ತಾ ಇದ್ದಾರೆ. ಆದ್ರೆ ಮಾಡಿರೋ ಬಜೆಟ್ ಎಷ್ಟು ಸಫಲ ಆಗಿದೆ, ಎಷ್ಟು ಸಫಲತೆ ಆಗಿದೆ ಅನ್ನೋದು ಬೇಕಾಗಿದೆ. ನೀವು ನೋಡಿರ್ಬೋದು, ಹಿಂದಿನ ಬಜೆಟ್ ಎಲ್ಲ ಮಾಡಿರೋಂಥದ್ದು ಸ್ವಲ್ಪ ಅಂಕಿಅಂಶಗಳ ಪ್ರಕಾರ ಹೇಳ್ಬೇಕಾದ್ರೆ, ಅವರು ಹಿಂದಿನ ಬಜೆಟ್ ಅಲ್ಲಿ ಯಾವುದ್ರಲ್ಲಿ ಎಷ್ಟೆಷ್ಟಿದ್ರು ಅಂತ ನೀವೇ ಮಾಧ್ಯಮದಲ್ಲಿ ಹೇಳಿದಿರಿ, ಎಲ್ಲ ಮೀಡಿಯಾದಲ್ಲಿ ನೋಡಿದಿರಿ. ಈಗ ಅವ್ರು ಮಾಡಿರೋಂಥ ಬಜೆಟ್ನಲ್ಲಿ ನಗರಾಭಿವೃದ್ಧಿ ಇಲಾಖೆಗೆ 14,000 ಕೋಟಿ 935 ಕೋಟಿ ಅವರು ಬಿಡುಗಡೆ ಮಾಡಿದ್ರು. ಆದರೆ ಅವ್ರು ಬಿಡುಗಡೆ ಅನುದಾನ ನಿಗದಿ ಮಾಡಿದಿತ್ತು. ಬಿಡುಗಡೆ ಮಾಡಿರೋದವರು ಬರೀ 7,372 ಕೋಟಿ. ಮಹಿಳಾ ಕಲ್ಯಾಣ ಇಲಾಖೆ 34,000 ಕೋಟಿ ಅವರು ನಿಗದಿಯಾಗಿತ್ತು, ಬಿಡುಗಡೆ ಇರೋದು 18,646 ಕೋಟಿ. ಆಮೇಲೆ ಆರೋಗ್ಯ ಇಲಾಖೆ 10,697 ಕೋಟಿ.
ಬಿಡುಗಡೆ ಹೌದು, ಹೌದು. ಅಲ್ಲ, ನೋಡಿದ್ದೀವಿ. 6,299 ನಿಗದಿ ಬಿಡುಗಡೆ ಕೋಟಿ. ಎರಡು ನೋಡಿದ್ದೀವಿ. Yes, ಮಾಹಿತಿಗೆ ಬನ್ನಿ. ಈ ರೀತಿಯಾಗಿ ಸಾಕಷ್ಟು ಲೋಪದೋಷಗಳು ಮತ್ತೆ ನೀವು ನೋಡ್ತಾ ಇರಬಹುದು. ಎಲ್ಲ ಇಲಾಖೆಗಳು ಖಾಲಿಯಾಗಿದ್ದಾವೆ, Okay. ಯಾವ ಇಲಾಖೆಗಳು ನಡೀತಾ ಇಲ್ಲ, ಎಲ್ಲ ಸ್ತಬ್ಧ ಆಗಿದ್ದಾವೆ. ಇವತ್ತು ಶಾಸಕರಂತೂ ಅವ್ರಿಗೆ ಹೇಳ್ಕೊಳಕ್ಕಾದ ಪರಿಸ್ಥಿತಿ ಬಂದಿದ್ದಾರೆ. ಕಾರ್ಯಕರ್ತರ ಹತ್ರ ಹೋಗಿ ಮಾತಾಡಕ್ ಆಗ್ತಾ ಇಲ್ಲ, ಕ್ಷೇತ್ರಗಳಿಗೆ ಹೋಗಕ್ ಆಗ್ತಾ ಇಲ್ಲ, ಅಭಿವೃದ್ಧಿಗಳಿಲ್ಲ. ಈ ಗ್ಯಾರಂಟಿಯಲ್ಲಿ ಯಾವ್ದನ್ನ ಒಂದೆರಡು ತೆಗೆದ್ಬಿಡಿ, ಫಸ್ಟ್ ಸಫಲತೆ ಮಾಡಿ ಅಂತ. ಈಗಾಗಲೇ ಲಾಸ್ಟ್ ಅವರು ಮಂಡನೆ ಮಾಡಿದ್ರಲ್ಲ 15ನೇ ಬಜೆಟ್ ಮಂಡನೆಯಲ್ಲಿ 80% ನಿಗದಿ ಮಾಡಿದ್ರು. 80% ಅಲ್ಲಿ ಇವ್ರು ಆಗಿರೋದು ಎಷ್ಟು? 50% ಅಂತ. 50% ಅದು ಇನ್ನು 35ರಿಂದ 40% ಇವರು ಬಜೆಟ್ ನ ಅವರು ಅನುದಾನ ಬಿಡುಗಡೆ ಮಾಡಬೇಕಾಗಿದೆ. ಅದನ್ನೇ ಮಾಡಕ್ ಹೋಗಿ ಇವಾಗ 16ನೇ ಬಜೆಟ್ ಹೋಗ್ತಾ ಇದ್ದಾರೆ. ಅದು ಗಾತ್ರ 4 ಲಕ್ಷ ಗಾತ್ರ ಕೋಟಿದು. ಅದನ್ನ ಬಜೆಟ್ ಮಂಡನೆ ಮಾಡಕ್ ಹೋಗ್ತಾ ಇದ್ದಾರೆ. ಈಗಿನ್ನ 3 ತಿಂಗಳಲ್ಲಿ ಇವರು 35ರಿಂದ 40% ಇರುವಂತ ಬಾಕಿ ಇರೋ ಬಜೆಟ್ ನ ಅವರು ಬಿಡುಗಡೆ ಮಾಡಿ ಅದನ್ನ ಕಂಪ್ಲೀಟ್ ಖಾಲಿ ಮಾಡ್ಬೇಕಲ್ಲ. ಅದನ್ನ ಯಾವಾಗ ಖಾಲಿ ಮಾಡ್ತಾರೆ? ಅದನ್ನ ಖಾಲಿ ಮಾಡಕ್ ಮುಂಚೆನೆ 16ನೇ ಬಜೆಟ್ ಹೋಗ್ಬಿಟ್ರೆ ಇವರು ಅಂದ್ರೆ ಅಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಸರ್ಕಾರ ಹೇಗ್ ಬೇಕಾದ್ರೂ ಹೇಳ್ಬೋದು, ಸರ್ಕಾರ ಹೇಗ್ ಬೇಕಾದ್ರೂ ನಡ್ಸ್ಕೊಬಹುದು. ಯಾಕಂದ್ರೆ ಜನ ಕೇಳೋರಿಲ್ಲಲ್ಲ. ಪೂರ್ತಿ ಸರ್ಕಾರ ಅಲ್ಲ, 135 MLA ಪ್ಲೇಸ್ 3 ಜನ MLA, 138 MLA ಅಲ್ಲ. ಇವ್ರೇನೇ ಮಾಡೋದು ನಡೀತಾ ಇದೆ ಅಂತ ಇಷ್ಟ ಬಂದೇ ನಡೀತಾ ಇದೆ, ಇಷ್ಟ ನಡೆದಂಗೆ ನಡೀತಾ ಇದಾರೆ. ಅನುದಾನಗಳು ಇವ್ರು ಬಿಡುಗಡೆ ಮಾಡೋದು ಎಲ್ಲಾ ಇಲಾಖೆಗೆ ತಲುಪಬೇಕಾಗಿದೆ. ಇವತ್ತು ದಯಾಮರಣ ಕೇಳ್ತಾ ಇದಾರೆ ರೈತರು, ಗುತ್ತಿಗೆದಾರರು. ದಯಾಮರಣ ಕೊಟ್ಬಿಡಿ, 34,000 ಕೋಟಿ ಬಾಕಿ ಇದೆ, ಅದನ್ನೇದಾದ್ರು ಕೊಡ್ಲಿಲ್ಲ ಸಂಕ್ರಾಂತಿ ದೊಡ್ಡ ಮುಷ್ಕರ ಮಾಡ್ತೀವಿ, ಹೋರಾಟ ಮಾಡ್ತೀವಿ ಅಂತ ಬೀದಿಗಿಳಿತಾ ಇದಾರೆ. ರೈತರ ಆತ್ಮಹತ್ಯೆಗಳು ಮಾಡ್ಕೊತಾ ಇದಾರೆ. ಆರೋಗ್ಯ ಇಲಾಖೆಗಳಲ್ಲಿ ಏನು ಇವತ್ತು ಬಾಣಂತಿಯರ ಸಾವುಗಳಾಗ್ತಾ ಇದಾವೆ, ಏನ್ ಇವತ್ತು ರೈತರಿಗೂ ಸಾವುಗಳಾಗ್ತಾ ಇದಾವೆ. ಇವತ್ತು ಏನು ಎಲ್ಲಾ ಇಲಾಖೆಗಳಿಗೆ ಸಂಬಳನೇ ಕೊಡಕ್ ಆಗ್ತಾ ಇಲ್ಲ. ಇವತ್ತು 34,000 ಕೋಟಿ ಏನು KPTCL ಪವರ್ ಬಾಕಿ ಇಟ್ಕೊಂಡಿದ್ದಾರೆ. ಯಾವ ಇಲಾಖೆಗೆ ಇವ್ರು ಬಾಕಿ ಇಟ್ಟಿಲ್ಲ. ಹಾಲಿಂದರ ತಗೊಳ್ಳಿ, ಮಕ್ಕಳು ಪೌಷ್ಟಿಕಾಹಾರ ಅದ್ರಲ್ಲಿ ತಗೊಳ್ಳಿ. ಏನು ಇವ್ರು ಸರಬರಾಜು, ಏನು ಅಭಿವೃದ್ಧಿ ಏನಾಗಿದೆ? ಯಾವ ಇಲಾಖೆಯಲ್ಲಿ ಇವರು ಅಭಿವೃದ್ಧಿ ಕೊಟ್ಟಿದ್ದಾರೆ? JDS ಅವ್ರಿಗೆ ಮಾಹಿತಿ ಕೊರತೆ ಇದೆ ಅನ್ಸುತ್ತೆ. ಬರದ ಪರಿಹಾರ ರಾಜ್ಯ ಸರ್ಕಾರ ಯಾವ ಮಟ್ಟದ ಹೋರಾಟ ಮಾಡಿ ತಂದಿದೆ ಅಂತ ಅವ್ರಿಗೆ ಮಾಹಿತಿ ಕೊರತೆ ಇದೆ. ದಾಖಲೆ ಸಮೇತ ಬಿಡುಗಡೆ ನಾವು ಮಾತಾಡ್ತಾ ಇರ್ಬೇಕಾದ್ರೆ ನೀವು ಮಾತಾಡ್ಬಾರ್ದು. ನಾವು ಮಾತಾಡ್ತಾ ನಿಮ್ಗೆ ಸತ್ಯ ಕೇಳಕ್ಕೆ ಇಷ್ಟ ಇಲ್ಲ ಅಂದ್ರೆ ತೋಗ್ತಾ ಇರ್ಬೇಕು. ಸತ್ಯ ಕೇಳಕ್ ಇಷ್ಟ ತೋಗ್ತಾರ್ರಿ. ಸತ್ಯ ಕೇಳಕ್ ಇಷ್ಟ ಇದೆ ತೋಗ್ತಾರೆ. ಭಾಗವಹಿಸ್ಬೇಡಿ. ಸತ್ಯ ಕೇಳಕ್ ಇಷ್ಟ ಅಲ್ವಾ? ಸತ್ಯ ಕೇಳಕ್ ಇಷ್ಟ ಅಲ್ವೇನ್ರಿ? ಸತ್ಯ ಕೇಳಕ್ ಇಷ್ಟ ಅಲ್ವೇನ್ರಿ? ಸತ್ಯ ಕೇಳಕ್ ಇಷ್ಟ ಅಲ್ವೇನ್ರಿ? ಏನಿಲ್ಲ ಸರ್, ನಿಧಾನ ಮಾತಾಡಿ. ಕುಮಾರಸ್ವಾಮಿಗೆ ಸ್ವಲ್ಪ ರಾಜ್ಯದ ಬಗ್ಗೆ ಕಾಳಜಿ ಇದೆ. ಬರ್ಬೇಕಾಗಿರೋ ಮಾತಾಡ್ತಾ ಇರ್ಬೇಕಾದ್ರೆ ಸುಮ್ಮನೆ ಕೂತಿದ್ದೆ, ಸುಮ್ಮನೆ ಕೂತ್ಕೋಬೇಕು. ನೀವು ಮಾತಾಡ್ಬೇಕು, ಅವ್ರು ಮಾತಾಡ್ಲಿ ಬಿಡಿ. ಅವ್ರು ಜಗಳಾಡೋದಕ್ಕೆ ಕರ್ಸಿಲ್ಲ. ದಯವಿಟ್ಟು ಮಾಹಿತಿ ಕೊಡಿ. ನೀವು ಅಗ್ರೆಸಿವ್ ಆಗಿ ಮಾತಾಡೋಂತ ಅವಶ್ಯಕತೆ ಇಲ್ಲ. ರಾಜ್ಯಕ್ಕೆ ಬರಬೇಕಾದ ಬರ ಪರಿಹಾರ 2 ಲಕ್ಷ ಕೋಟಿ ಎಲ್ಲ ಬರಬೇಕಾಗಿದ್ದು 13,000 ಕೋಟಿ. ಆ ಹಣ ರಿಲೀಸ್ ಮಾಡಿದ್ದು. ಇಲ್ಲ, ನೀವು ಮಾತಾಡಿಲ್ಲ, ನಾವು ಮಾತಾಡ್ತೀವಿ. 13,000 ಕೋಟಿ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ ನರೇಂದ್ರ ಮೋದಿ ಗೌರ್ಮೆಂಟ್ಗೆ. ನರೇಂದ್ರ ಮೋದಿ ಗೌರ್ಮೆಂಟ್ಗೆ ಚಾಟಿ ಬೀಸಿ ರಾಜ್ಯಕ್ಕೆ ಬರಬೇಕಾದ ಬರ ಪರಿಹಾರವನ್ನು ಕೇವಲ 2,500 ಕೋಟಿ ಬಿಡುಗಡೆ ಮಾಡಿದ್ದು. ಅದು ಎಲೆಕ್ಷನ್ ಆದ್ಮೇಲೆ ಇವರು ಸುಳ್ಳು ಸುದ್ದಿ ಹಬ್ಬಿಸ್ಕೊಂಡು ನಿಂತಿದ್ರು. ಕಮಿಂಗ್ ಬ್ಯಾಕ್ ಟು ದ ಇದು ಏನಪ್ಪ, ಅಭಿವೃದ್ಧಿ ಆಗಿಲ್ಲ ಅಂತಾರಲ್ಲ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಎಕ್ಸಾಂಪಲ್, ಜಲಜೀವನ್ ಮಿಷನ್ ಅಂತ ನರೇಂದ್ರ ಮೋದಿ ಸರ್ಕಾರ ಒಂದು ಯೋಜನೆ ಜಾರಿ ಮಾಡಿತ್ತು. ಅದಕ್ಕೆ ಇವತ್ತು ರಾಜ್ಯ ಸರ್ಕಾರ ಎಷ್ಟು ಕೊಡಬೇಕಾಗಿತ್ತು ಅಂದ್ರೆ 25%. ಇವತ್ತಿದೆ ನರೇಂದ್ರ ಮೋದಿ ಸರ್ಕಾರ 1 ನಯಾ ಪೈಸಾ ಬಿಡುಗಡೆ ಮಾಡಿಲ್ಲ. ಕರ್ನಾಟಕ ರಾಜ್ಯ ಸರ್ಕಾರ 3,500 ಕೋಟಿ ಅದಕ್ಕೆ ಬಿಡುಗಡೆ ಮಾಡಿದ್ದೆ. ಕೇವಲ 500 ಕೋಟಿ ನರೇಂದ್ರ ಮೋದಿ ಸರ್ಕಾರ ಕೊಟ್ಟಿರೋದು. ಇದೊಂದು ಎಕ್ಸಾಂಪಲ್. ಅಭಿವೃದ್ಧಿ ಆಗಿಲ್ಲ ಅಂತಾರಲ್ಲ. ಇವರ ಯೋಗ್ಯತೆಗೆ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ರೈತರ ಆತ್ಮಹತ್ಯೆ ಹೆಂಗಾಗಿತ್ತು ಅಂತ ನಿಮ್ಗೆ ಗೊತ್ತು. ಆದಾಯ ಸಂಗ್ರಹ ನಿರೀಕ್ಷೆ
ಅಧ್ಯಕ್ಷತಾ ಮಟ್ಟದಲ್ಲಿ ಇದೆ ಅಂತ ಒಪ್ಕೋತೀರಾ? ಎರಡನೇದು ಅಲ್ಲ, ಇವಾಗ ಒಪ್ಕೋತೀರಾ ನೀವಾಗಿದ್ರೆ ನೋಡಿ ರಾಜ್ಯದಲ್ಲಿ? ನೋಡಿ ಇವಾಗ ರಾಜ್ಯದಲ್ಲಿ ಒಪ್ಕೋತೀರಾ ನೀವು? ಒಂದು ಕೇಂದ್ರದ ನಿಮಿಷ ವಿಚಾರವಾಗಿ ಮಾತಾಡುವಾಗ ನಾನು ಒಂದು ರಾಜ್ಯದ ಬಗ್ಗೆ ಕೇಳಬೇಕಾಗುತ್ತೆ ಸರ್. ಒಂದೇ ನಿಮಿಷ ಅಲ್ಲ, ಇವಾಗ ಆದಾಯ ಸಂಗ್ರಹದ ಬಗ್ಗೆ ಹೇಳಿ ನೀವು. ಒಂದ್ ನಿಮಿಷ. ನಾವು ರಾಜ್ಯದ ಬಜೆಟ್ ಬಗ್ಗೆ ಮಾತಾಡ್ತಿದೀವಿ ಸರ್. ಹೌದು ಹೌದು ನಾನು ರಾಜ್ಯದ ಬಗ್ಗೆ ಅಲ್ಲ, ಇವಾಗ ವಸ್ತುಸ್ಥಿತಿ ಬಗ್ಗೆ ಹೇಳಿ ನೀವು ಹೇಗಿದೆ ವಸ್ತುಸ್ಥಿತಿ ಅಂತ. ಬಗ್ಗೆ ನಾನು ಮಾತಾಡ್ತೀನಿ. ನರೇಂದ್ರ ಮೋದಿ ಕೇಂದ್ರದ ಬೇಡ ಸರ್ಕಾರ ನಮಗೆ. ಓಕೆ. ನರೇಂದ್ರ ಮೋದಿ ಸರ್ಕಾರ ಟ್ಯಾಕ್ಸ್ ಡಿವಲ್ಯೂಷನ್ ಫಂಡ್ ಇವಾಗ ಅಂಕಿಅಂಶ ರಿಲೀಸ್ ಮಾಡಿದೆ. ರಾಜ್ಯಕ್ಕೆ ಕೇವಲ 6,000 ಕೋಟಿ. ನಾವೆಷ್ಟು ಪರ್ಸೆಂಟೇಜ್ ಟ್ಯಾಕ್ಸ್ ಕಟ್ಟೋದು? ಓಕೆ. ₹1 70 ಪೈಸಾ ಟ್ಯಾಕ್ಸ್ ಕಟ್ಟಿದ್ರೆ ನಮಗ್ ಬರ್ತಾ ಇರೋದು 10 ಪೈಸಾ ಮಾತ್ರ. ನಮಗೆ ರಾಜ್ಯದ ಡೆವಲ್ಯೂಷನ್ ಬಂದಿರೋದು ಇವಾಗ ರಿಲೀಸ್ ಮಾಡಿರೋದು 6,300 ಕೋಟಿ. ಆದ್ರೆ ಬಿಹಾರ, ಉತ್ತರ ಪ್ರದೇಶಕ್ಕೆ 25-30 ಸಾವಿರ ಕೋಟಿ. ಆದ್ರೆ ನಮ್ಮ ಕನ್ನಡಿಗರು ಕೊಡ್ತಾ ಇರೋ ಟ್ಯಾಕ್ಸ್ಗೆ ಮೋದಿ ಸರ್ಕಾರ ಯಾಕೆ ಕೊಡ್ತಾ ಇಲ್ಲ? ಓಕೆ. ಎಲ್ಲೋಯ್ತು ನಮ್ಮ ಅನುದಾನಕ್ಕೆ ಏನು ಕೋತಾ ಮಾಡ್ತಿದ್ದಾರೆ? ಓಕೆ. ನಿಮ್ಗೆ ಎರಡನೇದು ಮುಗಿಸ್ತೀನಿ. Now coming to the point, ಒಂದ್ ನಿಮಿಷ ಮೊನ್ನೆ ಅಲ್ಲಿಗೆ ಬರ್ತೀನಿ ನಾನು. Yes, ಸ್ವಲ್ಪ ಬೇಗ ಬೇರೆಯವ್ರಿಗೆ ಅವಕಾಶ ಕೊಡ್ಬೇಕಾಗುತ್ತೆ. ಅಲ್ಲಿಗೆ ಬರ್ತೀನಿ. So, ಒಬ್ರಿಗೆ ಜಾಸ್ತಿ ಅವಕಾಶ ಕೊಡಕ್ಕಾಗಲ್ಲ. ನಬಾರ್ಡ್ ಯೋಜನೆಗೆ ಸಾಲದ ವಿಚಾರವಾಗಿ, yes, okay. ಹೌದು, ನಬಾರ್ಡ್ ಯೋಜನೆಗೆ 5,000 ಕೋಟಿ ಅನುದಾನವನ್ನು ಕೇಂದ್ರ ಸರ್ಕಾರ ರಿಲೀಸ್ ಮಾಡ್ತಿತ್ತು. Okay. ಮೊನ್ನೆ ಎಷ್ಟು ಮಾಡಿದೆ? 2,000 ಕೋಟಿ. ಅದರಲ್ಲೂ 3,000 ಕಟ್. ಓಕೆ. ಅದನ್ನು ರಾಜ್ಯ ಸರ್ಕಾರನೇ ಭರಿಸ್ಬೇಕು. Okay. ಅದನ್ನು ರಾಜ್ಯ ಸರ್ಕಾರನೇ ಭರಿಸ್ಬೇಕು. NHM ಅದೊಂದು ನ್ಯಾಷನಲ್ ಹೆಲ್ತ್ ಮಿಷನ್ ಅಂತ ರಾಜ್ಯ ಒಂದು. ಸರ್ಕಾರನೇ ಭರಿಸಬೇಕು ಅಂತಾನೆ ಜನರ ಮೇಲೆ ಇಷ್ಟೊಂದು ಹಾಕಿದ್ರೆ ದುಬಾರಿ ದುನಿಯಾ ವರ್ಸ್ತಿದ್ದೀರಾ. ಹೌದು, ನರೇಂದ್ರ ಮೋದಿ ಸರ್ಕಾರ ಕೊಡ್ಬೇಕಾಗಿರೋ ಅನುದಾನವನ್ನು ಕಟ್ ಮಾಡಿದಾರಲ್ಲ, ಅದ್ರ ಬಗ್ಗೆನೂ ಮಾತಾಡ್ಬೇಕು ಮಾಧ್ಯಮದವರು. ಮಾತಾಡೋಣ, ಇಲ್ಲ ಅದ್ರ ಬಗ್ಗೆನೂ ಮಾತಾಡಿ, ಅದ್ರ ಬಗ್ಗೆನೂ ಬೆಳಕು ಚೆಲ್ಲಿ, ಅದ್ರ ಬಗ್ಗೆನೂ ಬೆಳಕು ಚೆಲ್ಲಿ. ರೈತರ ಮೇಲೆ, ಮಧ್ಯಮದ ವರ್ಗದ ಮೇಲೆ GST ಎಂಬ ಹಗಲು ಧೋರಣೆ ನಡೀತಾ ಇದೆ. GST ಎಂಬ ಹಗಲು ಧೋರಣೆ ನಡೀತಾ ಇದೆ. ಓಕೆ, ಬರೋಣ ಸರ್, ಬರ್ತೀನಿ. ಕಶ್ಯಪ್ ಸರ್ ಬರ್ತೀನಿ. ಎಸ್ ದಿಲೀಪ್ ಅವ್ರು ಏನ್ ಹೇಳಕ್ ಬಂದ್ರಿ ನೀವು? ಎಸ್, ಈಗ ದಯಮಾಡಿ ಕಾಂಗ್ರೆಸ್ ವಕ್ತಾರರು ಬಹಳ ಶಾಂತಿಯಿಂದ ಇದ್ರೆ ನಾವು ಉತ್ತರ ಕೊಡಬಹುದು. Yes, yes, okay. ಕಿರ್ಚಾಡಂಗಿದ್ರೆ ಕಿರ್ಚಾಡ್ಕೊಳ್ಳಿ. Okay. ಈಗ ಟ್ಯಾಕ್ಸ್ ಡೆವಲ್ಯೂಷನ್ ಬಗ್ಗೆ ಇವ್ರು ಹೇಳಿದ್ರು. 10th ಅಕ್ಟೋಬರ್ 2024 ನಲ್ಲಿ ರಿಲೀಸ್ ಆಗಿರ್ತಕ್ಕಂಥದ್ದು ಕರ್ನಾಟಕಕ್ಕೆ 6,400 ಕೋಟಿ. ಓಕೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ. ಟ್ಯಾಕ್ಸ್ ಡೆವಲ್ಯೂಷನ್ ಅಲ್ಲಿ ಇವ್ರ ಪ್ರಕಾರ ಹೇಳ್ತಾ ಇದಾರಲ್ಲ, ಇವರು ಬೇರೆ ಬೇರೆ ರಾಜ್ಯಗಳಿಗೆ ಜಾಸ್ತಿ ಕೊಟ್ಬಿಟ್ಟಿದ್ದಾರೆ ಅಂತ. ಇದೇ ಇದ್ರೊಳಗಡೆ ಅದು ಹರಿಯಾಣದಲ್ಲಿ ಬಿಜೆಪಿ ಇದೆ, 1,947 ಕೋಟಿ ರಿಲೀಸ್ ಆಗಿದೆ. ಕೇರಳದಲ್ಲಿ ಬಿಜೆಪಿ ಇಲ್ಲ, 3,430 ಕೋಟಿ ಆಗಿದೆ. ನೋ ಬಿಜೆಪಿ ತಮಿಳುನಾಡು 7,268 ಕೋಟಿ, 7,268 ಕೋಟಿ ಆಗಿದೆ. ಟ್ಯಾಕ್ಸ್ ಡೆವಲ್ಯೂಷನ್ಗೆ ದೇರ್ ಇಸ್ ಅ ಫಾರ್ಮುಲಾ ಮೇಡಮ್. ಟ್ಯಾಕ್ಸ್ ಡೆವಲ್ಯೂಷನ್ಗೆ ಆ ರಾಜ್ಯದ ಒಂದು ವಿಸ್ತೀರ್ಣ, ಆ ರಾಜ್ಯದ ಜನಸಂಖ್ಯೆ, ಅದ್ರ ಮೇಲೆ ಅದೊಂದು ಕ್ಯಾಲ್ಕುಲೇಷನ್ ಆಗುತ್ತೆ. ದೇರ್ ಇಸ್ ಅ ಫಾರ್ಮುಲಾ. ಆ ರಾಜ್ಯಗಳಿಗೆ ಯಾವುದೇ ರಾಜ್ಯ ಆಗಿರ್ಲಿ, ನಾನ್ ಬಿಜೆಪಿ ಆಗಿರ್ಲಿ, ಬಿಜೆಪಿ ಆಗಿರ್ಲಿ, ಆ ಟ್ಯಾಕ್ಸ್ ಡೆವಲ್ಯೂಷನ್ ಫಾರ್ಮುಲಾ ಬಿಟ್ಟು ಆಚೆ ಹೋಗ್ಲಿಕ್ಕೆ ಆಗದೇ ಇಲ್ಲ. ಅದನ್ನ ದಯಮಾಡಿ ಎಲ್ಲರೂ ಅರ್ಥ ಮಾಡ್ಕೊಬೇಕು. ಮತ್ತೆ ಈ ಟ್ಯಾಕ್ಸ್ ಅಂತಕ್ಕಂಥದ್ದು ಆ ರಾಜ್ಯದ ಏನೇನು ಇನ್ಕಮ್ ಬಂದಿರುತ್ತೋ, ಮತ್ತೆ ಅಲ್ಲಿನ ಏನೇನು ಡೆವಲಪ್ಮೆಂಟ್ ಆಗ್ತಾ ಇರ್ತಾವೋ, ಅಲ್ಲಿನ ಒಂದು ಏನೇನು ಅಭಿವೃದ್ಧಿ ಕಾರ್ಯಗಳಾಗ್ತಾ ಇರ್ತಾವೋ ಅದ್ರ ಮೇಲೆ ಆಗುತ್ತೆ. ಇನ್ನ ಜಲಜೀವನ್ ಮಿಷನ್ ಹೇಳಿದ್ರು. ಜಲಜೀವನ್ ಮಿಷನ್ ಬಿಜೆಪಿ ಸರ್ಕಾರ ಇದ್ದಾಗ 2ನೇ ಸ್ಥಾನದಲ್ಲಿತ್ತು ಕರ್ನಾಟಕ. ಇವ್ರು ಹೇಳಿದ್ರು ಕೇಂದ್ರದಿಂದ ಹಣ ಬರ್ತಾ ಇಲ್ಲ ಅಂತ. ಸ್ವಾಮಿ, ಅದನ್ನ ನಾನು ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ. ಜಲ್ ಜೀವನ್ ಮಿಷನ್ಗೆ ಆಲ್ರೆಡಿ ಫಂಡ್ ಅನ್ನ ಒಂದ್ ಕಡೆ ಪ್ಲೆಡ್ಜ್ ಮಾಡಾಗಿದೆ. ಈಗ ಮಾಡ್ಬೇಕಾಗಿರೋದು ನಿಮ್ಮ ಪರ್ಸೆಂಟೇಜ್. ನೀವು ಸ್ಟಾರ್ಟ್ ಮಾಡ್ಬೇಕಾಗಿದೆ ಕೆಲಸನ. ನೀವು ಕೆಲಸ ಸ್ಟಾರ್ಟ್ ಮಾಡಿ. 18ನೇ ಸ್ಥಾನದಲ್ಲಿದೆ ಕರ್ನಾಟಕ ಜಲ್ ಜೀವನ್ ಮಿಷನ್ಗೆ. ಕಾರಣ ಯಾರು? ನೀವು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಯಾಕೆ ಅಂದ್ರೆ ನಿಮ್ಮ ಹತ್ರ ದುಡ್ಡಿಲ್ಲ. ನಿಮ್ಮ ಹತ್ರ ದುಡ್ಡಿಲ್ದಲೆ ಕಾರಣದ್ರಿಂದ ನೀವು ಹೋಗ್ತಾ ಇಲ್ಲ. ಒಂದ್ ನಿಮಿಷ ನಾನು ಮಾತಾಡ್ತೀನಿ. ನೀವು ಉತ್ತರ ಕೊಡಿ, ಏನ್ ಬೇಕಾದ್ರೂ ಉತ್ತರ ಕೊಡಿ. ಐ ವಿಲ್ ಅಕ್ಸೆಪ್ಟ್. ಅದೊಂದು. ಮತ್ತೆ ಇವತ್ತಿನ ಪರಿಸ್ಥಿತಿ ನಾವು ನೋಡ್ತಾ ಇದೀವಿ ಮೇಡಮ್. ಈಗ ಇವರು ಖಜಾನೆ ಖಾಲಿ ಆಗಿದೆ ಅಂತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ. ಒಂದೇ ಒಂದು ರಸ್ತೆಗಳ ಗುಂಡಿ ಮುಚ್ಚಕ್ಕಾಗ್ತಾ ಇಲ್ಲ, ಒಂದೇ ಒಂದು ಕಿಲೋಮೀಟರ್ ರಸ್ತೆ ಮಾಡಕ್ಕಾಗಿಲ್ಲ, ಒಂದು ಬ್ರಿಡ್ಜ್ ಕಟ್ಟಿಲ್ಲ, ಒಂದು ಫ್ಲೈ ಓವರ್ ಕಟ್ಟಿಲ್ಲ. ಮತ್ತೆ ಇವತ್ತಿನ ಶಾಲೆಗಳ ಪರಿಸ್ಥಿತಿ ನೋಡ್ತಾ ಇದ್ದೀರಾ. ಸರ್ಕಾರಿ ಶಾಲೆಗಳು ಯಾವಾಗ್ಲೂ ಸಹ ನಾವು ಎಜುಕೇಶನ್ ಅಂಡ್ ಹೆಲ್ತ್ ಇದಕ್ಕೆ ಬಹಳ ಇಂಪಾರ್ಟೆನ್ಸ್ ಕೊಡ್ತೀವಿ, ಯಾವುದೇ ಬಜೆಟ್ ಆಗ್ಲಿ. ಏನ್ ಮೇಡಮ್, ಏನ್ ಡೆವಲಪ್ಮೆಂಟ್ ಏನ್ ಹೆಲ್ತ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ? ಸಾಲು ಸರಣಿಗಳ ಸಾವು, ಸರಣಿ ಸಾವುಗಳು ಬಾಣಂತಿಯರದು, ಪ್ರತಿನಿತ್ಯ ಸರಣಿ ಸಾವು. ಮತ್ತೆ ಇವರ ಒಂದು ಏನ್ ಆರೋಗ್ಯ ಏನು ಇವರು ಮಿನಿಸ್ಟರ್ ಇದಾರೋ ದಿನೇಶ್ ಗುಂಡೂರಾವ್ ಅವ್ರು ಯಾವಾಗ್ಲೂ ಪಾಪ ಅವ್ರು ಮೋಜು ಮಸ್ತಿನಲ್ಲೇ ಇರ್ತಾರೆ. ಕಳೆದ ಬಾರಿ ಇದೇ ಒಂದು ಡೆಂಗ್ಯೂ ಬಂದಾಗ ಇವ್ರು ಆರಾಮಾಗಿ ಅದನ್ನ ಕಂಟ್ರೋಲ್ ಮಾಡಕ್ ಆಗ್ಲೇ ಇಲ್ಲ. ಮತ್ತೆ ಇನ್ನು ಶಾಲೆಗಳ ಪರಿಸ್ಥಿತಿಗೆ ಬರೋಣ. ಶಾಲೆಗಳಿಗೆ ಇದುವರೆಗೂ 3 ತಿಂಗಳಿಂದ ಶಿಕ್ಷಕರುಗಳಿಗೆ ಇವರು ವೇತನ ಕೊಡಕ್ಕಾಗಿಲ್ಲ. ಚಾವಣಿಗಳು ಉದ್ರೋಗಿದೆ. ಇದೊಂದು ಗೊತ್ತಿರಲಿ, ಚಾವಣಿಗಳು ಉದ್ರೋಗಿದೆ, ಅದು ಸರಿಪಡಿಸಕ್ಕಾಗಿಲ್ಲ. ಚಾಮರಾಜನಗರದ ಒಂದೇ ಒಂದು ಜಿಲ್ಲೆ ಹೇಳ್ತೀನಿ, 2 ವರ್ಷದಲ್ಲಿ 24 ಶಾಲೆಗಳು ಮುಚ್ಚೋಗಿದ್ದಾವೆ. ಇವ್ರು ಅಭಿವೃದ್ಧಿ ಮಾಡಕ್ ಆಗ್ತಾ ಇಲ್ಲ. ಇವ್ರು ಮಾತಿ ಮುಂಚೆ ಶಾಲೆಗಳು ಅಂತಾರಲ್ಲ, ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಗೊತ್ತಿದ್ಯಾ? ಇವತ್ತು ಬಡವನ ಮಗ ಓದ್ತಾ ಇರೋ ಸರ್ಕಾರಿ ಶಾಲೆನಲ್ಲಿ, ರೈತನ ಮಗ ಓದ್ತಾ ಇರೋ ಸರ್ಕಾರಿ ಶಾಲೆನಲ್ಲಿ, ದೀನ ದಲಿತರ ಮಕ್ಕಳು ಓದ್ತಾ ಇರೋ ಸರ್ಕಾರಿ ಶಾಲೆನಲ್ಲಿ. ಇವ್ರಿಗೆ ಸರ್ಕಾರಿ ಶಾಲೆ ಬೇಕಾಗಿಲ್ಲ. ಇವ್ರ ಹೆಸರು ಮಾತ್ರ ಸರ್ಕಾರಿ ಆಸ್ಪತ್ರೆ, ಸರ್ಕಾರಿ ಶಾಲೆ ಅಂತಕ್ಕಂಥದ್ದು. ಇವತ್ತು ಸರ್ಕಾರಿ ಶಾಲೆ
ಮೇಲೆ ಸರ್ಕಾರಿ ಆಸ್ಪತ್ರೆ ಏನಾದ್ರು ಎಕ್ಕುಟ್ಟೋಗಿದ್ರೆ ಇದು ಕಾಂಗ್ರೆಸ್ ಅಧಿಕಾರದಲ್ಲಿ. ಸರ್ಕಾರಿ ಶಾಲೆಗಳಿಗೆ ಶಿಕ್ಷಣ ಶೂ ಕೊಡಕ್ ಆಗ್ತಾ ಇಲ್ಲ, ಶೂ ಕೊಡಕ್ ದುಡ್ಡಿಲ್ಲ, ಪುಸ್ತಕಗಳು ದುಡ್ಡು ಕೊಡಿಲ್ಲ, ಸಮವಸ್ತ್ರ ಕೊಡಕ್ ದುಡ್ಡಿಲ್ಲ. ಒಂದ್ ನಿಮಿಷ ನಾನು ಕಂಪ್ಲೀಟ್ ವಿಚಾರವಾಗಿ ನಾವು ಯಾವ ಪಕ್ಷ ಇಷ್ಟೊಂದು ಕೆಟ್ಟ ಪರಿಸ್ಥಿತಿ ಬಂದಿರಲಿಲ್ಲ, ಇಷ್ಟೊಂದು ಕೆಟ್ಟ ಪರಿಸ್ಥಿತಿ ಬಂದಿರಲಿಲ್ಲ. ಮತ್ತೆ ಇವ್ರು ಹೇಳ್ತಿದ್ರಲ್ಲ, ಇನ್ನ ಸಾಲು ಸಾಲು ಅಧಿಕಾರಿಗಳು ಸಾವು ಯಾವ ಮಟ್ಟಕ್ಕೆ ಅಂತಂದ್ರೆ, ಬೇಡಪ್ಪ ನಮಗೆ ಸಹವಾಸ ನಿಮ್ದು, ಇನ್ನು ಇವ್ರದಂತೂ ಇನ್ನು ಕೇಳಂಗಿಲ್ಲ ಅಧಿಕಾರಿಗಳದು. ಇವ್ರು ಕೊಡ್ತಾ ಇರ್ತಕ್ಕಂಥ ಪ್ರೆಷರ್ಗೆ ನೀವು ಇಷ್ಟಿಷ್ಟು ತಿಂಗಳು ಕೊಡಬೇಕು, ನೀವು ನೋಡಿದ್ರಿ ಮಧ್ಯದ ಹಗರಣ ಯಾವ ರೀತಿ ಆಯ್ತು ಅಂತ, ತಿಂಗಳಿಗೆ ಇಷ್ಟಿಷ್ಟು ಪೇಮೆಂಟ್ ಬಂದ್ಬಿಡ್ಬೇಕು ಅಂತ ಓಪನ್ ಆಗಿ ಆ ಒಂದು ಮುಖ್ಯಸ್ಥನೇ ಬಂದು ಹೇಳ್ತಾರೆ. ಸೊ ಆ ಮಟ್ಟಕ್ಕೆ ಆಗೋಗಿದೆ. ಇನ್ನು ಅಭಿವೃದ್ಧಿ ನಿಗಮ ಮಂಡಳಿಗಳು ನೀವು ಕಂಪ್ಯಾರಿಸನ್ ತಗೊಂಡ್ರೆ ದರ್ ಇಸ್ ಅ ಲಾಟ್ ಆಫ್ ಡಿಫರೆನ್ಸ್. ಬಿಜೆಪಿ ಅಂಡ್ ಕಾಂಗ್ರೆಸ್ಗೆ 50% ಚೇಂಜಸ್ ಆಗಿದೆ, ಕಮ್ಮಿ ಕೊಡ್ತಾ ಇದ್ದಾರೆ ಇವರು. ಮತ್ತೆ ಇನ್ನ ಮೊನ್ನೆ ತಾನೇ BMTC ರೇಟ್ ಜಾಸ್ತಿ ಮಾಡ್ತಾರೆ. BMTC ರೇಟ್ ಜಾಸ್ತಿ ಮಾಡ್ಬೇಕಾದ್ರೆ ಯಾವ ರೀತಿ ಇವರು ಸಣ್ಣದಾಗ ಒಂದು ಕ್ಯಾಲ್ಕುಲೇಷನ್ ಮಾಡ್ತಾರೆ ಅಂದ್ರೆ, ನೋಡಿ 10 ರೂಪಾಯಿ ಇರೋ ಟಿಕೆಟ್ 15 ರೂಪಾಯಿ ಮಾಡಿದ್ದಾರೆ. ಇವ್ರು ಹೇಳೋದು ನಾವು ಜಾಸ್ತಿ ಮಾಡೋದು ಬರೀ 20% ಅಂತ, 15% ಅಂತ. ಇವ್ರು ಮಾಡಿದ್ರೆ 50% ಕೆಲವು ಕಡೆ. ಓಕೆ, ಕೆಲವೊಂದು ರೇಟ್ ಹೈಕ್ ಆಗಿದೆ. ಹೌದು, ಮೊನ್ನೆ ಒಬ್ರು ಕಾಲರ್ ಕೂಡ ಮಾತಾಡಿದ್ರು. ಹೌದು, 10 ರೂಪಾಯಿ ಇರೋದು 15 ರೂಪಾಯಿ ಆಗಿದೆ. 40 ರೂಪಾಯಿ ಈ ಮಟ್ಟಕ್ಕೆ ಮಾಡ್ತಾ ಇದ್ದಾರೆ. ಬರ್ತೀನಿ ಕಶ್ಯಪ್ ಸರ್, ಮತ್ತೆ ಇನ್ನ ಕೃಷಿ ವಿಚಾರದಲ್ಲಿ ರೈತರ ಹೇಳ್ತಾರಲ್ಲ, ಬಿತ್ತನೆ ಬೀಜ, ಇವರು ಕಳಪೆ ಬಿತ್ತನೆ ಬೀಜವನ್ನ ಕೊಟ್ಟು ಸುಮಾರು ಬಿಜಾಪುರ ಒಂದ್ರೊಳಗೇನೆ 1.5 ಲಕ್ಷ ಹೆಕ್ಟೇರು ಅಲ್ಲಿ ಕಾಯೇ ಬಿಟ್ಟಿಲ್ಲ. ಅಲ್ಲಿನ ಒಂದು ತೊಗರಿ ಬೆಳೆ ಕಾಯೇ ಬಿಟ್ಟಿಲ್ಲ, ಕಳಪೆ ಬೀಜ ಕೊಟ್ಟು ಅವ್ರಿಗೆ ಪರಿಹಾರಣ ಎಲ್ಲಿ? ಮಾತಿಗೆ ಮುಂಚೆ ಏನ್ ಮಾಡೋದು? ಮೋದಿ ಕೊಟ್ಟಿಲ್ಲ, ಸ್ವಾಮಿ ಮೋದಿ ಕೊಟ್ಟಿಲ್ಲ, ಕೇಂದ್ರ ಕೊಟ್ಟಿಲ್ಲ. ನಿಮ್ಗೆ ಎಲ್ಲರಿಗೂ ಅನೌನ್ಸ್ಮೆಂಟ್ ಮಾಡ್ಬೇಕಾದ್ರೆ ನೀವು ಬಿಟ್ಟಿ ಭಾಗ್ಯ ಕೇಳ್ಬೇಕಾದ್ರೆ ಮೋದಿ ಅವ್ರಿಗೆ ಕೇಳ್ಕೊಂಡು ಕೊಟ್ಟಿದ್ರಾ? ನೀವು ಕೊಡ್ತಕ್ಕಂತ 5 ಗ್ಯಾರಂಟಿಗಳಲ್ಲಿ ಯಾವ್ದಾದ್ರು ಒಂದೇ ಒಂದು ಪರ್ಫೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಿದೀವಿ ಅಂತ ಒಂದೇ ಒಂದು ಹೇಳ್ಬಿಡಿ. ಓಕೆ, ಬರ್ತೀನಿ ಸರ್. ದಿಲೀಪ್ ಸರ್ ಬರ್ತೀನಿ. ನಾಗೇಂದ್ರ ಸರ್, ಜನರ ಮೇಲೆ ತೆರಿಗೆ ಭಾರ ಹೊರಿಸುವ ಮುಖಾಂತರವಾಗಿ ಒಂದ್ ರೀತಿ ತಂತಿ ಮೇಲೆ ನಡೆದಂಗ ಆಗ್ತಿದೆ. ಯಾವ ಟೈಮಲ್ಲಿ ಬೀಳ್ತೀವಿ, ಯಾವ ಟೈಮಲ್ಲಿ ನೆಟ್ಟಿಗೆ ನಡ್ಕೊಂಡು ಹೋಗ್ತೀವಿ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ. ಆದ್ರೆ ಇಲ್ಲಿ ವಹಿಸ್ಕೊಳ್ತಿರುವಂತದ್ದು ಕೇಂದ್ರ ಸರ್ಕಾರದ ವಿಚಾರವಾಗಿ, ನಾವೀಗ ರಾಜ್ಯ ಸರ್ಕಾರದ ಬಜೆಟ್ ವಿಚಾರವಾಗಿ ಮಾತಾಡ್ತಿದೀವಿ. ಹೇಳಿ ಮೇಡಮ್. ಈಗ ಬೆಳಗಾವಿ ಅಧಿವೇಶನ ಆಯ್ತು. ಏನು ಶಾಸಕರ ಪ್ರದೇಶಾಭಿವೃದ್ಧಿಗೆ 3843 ಕೋಟಿ ಶುಲ್ಕ ರೂಪದಲ್ಲಿ 3174 ಕೋಟಿ, ಟೋಟಲ್ 7018 ಕೋಟಿ ನಿಗದಿ ಮಾಡ್ತಾರೆ. ಬಿಡುಗಡೆ ಆಗಿರೋದು ಎಷ್ಟು ಇವ್ರದ್ದು? 617 ಕೋಟಿ. ಬಳಕೆ ಆಗಿರೋದು ಎಷ್ಟು? 458 ಕೋಟಿ. ಇವ್ರು ಬಜೆಟ್ ಮಂಡನೆ ಮಾಡಿ ಬಳಕೆನೇ ಆಗಿಲ್ಲ, ಅನುದಾನ ಬಿಟ್ಲ ಅಂದ್ರೆ ಅಭಿವೃದ್ಧಿ ಎಲ್ಲಾಗ್ತಾ ಇದೆ? ಯಾವ ದಿಕ್ಕಿಗೆ ಹೋಗ್ತಾ ಇದ್ದಾರೆ ಇವರು? ಅಂದ್ರೆ ಇಲ್ಲೇನೋ ಒಂದು ಸ್ಕ್ಯಾಮ್ ಮಾಡ್ಕೊಂಡಿದಾರ. ಬರೀ ಇಲ್ಲಿ ಆ ಒಂದು ಇಲಾಖೆಗಳಿಗೆ ನಾವು ಇಷ್ಟೆಷ್ಟು ನಾವು ಅನುದಾನ ಬಿಟ್ಟಿವಿ ಅಂತ ಹೇಳಿ ಆ ಇಲಾಖೆಗೆ ಕೊಡದೆ ಅದನ್ನ ಏನಾದ್ರು ಕಳ್ತನ ಮಾಡ್ತಾ ಇದ್ದಾರಾ, ಅಗಲದೊರಡೆ ಮಾಡ್ತಾ ಇದ್ದಾರಾ ಅಂತ ನಮ್ಗೆ ಡೌಟ್ ಬರ್ತಾ ಇದೆ. ರಾಜ್ಯ ಜನಗಳು ಅದನ್ನೇ ಕೇಳ್ತಾ ಇದ್ದಾರೆ. ಇಷ್ಟಿಷ್ಟು ಮಂಡನೆ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರಿಗೆ 15 ಬಜೆಟ್ ಮಂಡನೆ ಮಾಡೋಂತ ಶಕ್ತಿ ಇದೆ. ಇಂತಹ ನಾಯಕರು ಬಜೆಟ್ ಮಂಡನೆ ಆಗಿದೆ, ಇಲಾಖೆಗಳು ಖಾಲಿಯಾಗಿದ್ದಾವೆ. ಎಲ್ಲಿಗೋಯ್ತು ಮಾಡಿರೋ ಬಜೆಟ್ ಎಲ್ಲ? ಎಲ್ಲೋಯ್ತು ಅನುದಾನ? ಎಲ್ಲೋಯ್ತು? ಯಾಕೆ ಇವತ್ತು ರೈತರು ಇವತ್ತು ಯಾಕೆ ದಯಾಮರಣ ಕೇಳ್ತಾ ಇದ್ದಾರೆ? ಯಾಕೆ ಗುತ್ತಿಗೆದಾರರು ಇವತ್ತು ಯಾಕೆ ದಯಾಮರಣ ಕೇಳ್ತಾ ಇದ್ದಾರೆ? ಆಸ್ಪತ್ರೆಗಳು ಯಾಕೆ ಅಭಿವೃದ್ಧಿಗಳಾಗ್ತಾ ಇಲ್ಲ? ಇಲಾಖೆಯಲ್ಲಿ ಯಾಕೆ ಖಾಲಿ ಆಗ್ತಾ ಇದಾವೆ? 2,70,000 ಸರ್ಕಾರಿ ಹುದ್ದೆಗಳು ಖಾಲಿ. ಅಧಿಕಾರಿಗಳು ಅಭಿವೃದ್ಧಿಯಲ್ಲಿ ಅಧಿಕಾರಿ ಇವತ್ತು ಡೆತ್ ಮಾಡ್ಕೊಂತ ಇದ್ರೆ, ಸೂಸೈಡ್ ಮಾಡ್ಕೊಂತ ಇದ್ರೆ, ಡೆತ್ ನೋಟ್ ಬರ್ದು ಸೂಸೈಡ್ ಮಾಡ್ಕೊಂತ ಇದ್ರೆ ಯಾರು ಹೊಣೆ? ಹೌದು, ಇವತ್ತು ಬಂದಾಗಿಂದ ನಾವು ನೋಡ್ತಾ ಇದೀವಿ. 18 ತಿಂಗಳಾಗಿದೆ ಸರ್ಕಾರ ಬಂದಾಗಿಂದ. 5 ಗ್ಯಾರಂಟಿ ಲಿಕ್ಕೊಂಡು ಬಂದ್ರು. 5 ಗ್ಯಾರಂಟಿಗಳಲ್ಲಿ ಎಷ್ಟು ಕಾರ್ಯಕ್ರಮ ಸಫಲ ಆಗಿದ್ದಾವೆ. ಮತ್ತೆ ಗ್ಯಾರಂಟಿಗಳು ಒಂದ್ ಕಡೆ ಇರಲಿ, ಇವ್ರ ಕಾರ್ಯಕ್ರಮಗಳೇನು? ಈ ರಾಜ್ಯದ ಮುಂದೆ ನಡೆದ ಕಾರ್ಯಕ್ರಮಗಳೇನು? MLA ಎಲೆಕ್ಷನ್, MP ಎಲೆಕ್ಷನ್, ಬೈ ಎಲೆಕ್ಷನ್, ಹಾಸನದಲ್ಲಿ ಸಮಾವೇಶ, ಮತ್ತೆ ಅಧಿವೇಶನಗಳು, ಮತ್ತೆ FIRಗಳು, ಮತ್ತೆ ಕಾನೂನು ಉಲ್ಲಂಘನೆಗಳು, ಮತ್ತೆ ಆತ್ಮಹತ್ಯೆಗಳು, ಇವುಗಳು ಮಾಡಿದ್ರು. ಆಮೇಲೆ ಸಿದ್ದರಾಮಯ್ಯ ರಸ್ತೆ ಬೇಕಾಗಿದೆ. ಏನು ಸಾಧನೆ ಮಾಡಿದ್ದಾರೆ ಸಿದ್ದರಾಮಯ್ಯ ಅವ್ರಿಗೆ ರಸ್ತೆಗೆ? ನಾವು ನಾಮಕರಣ ಮಾಡಕ್ಕೆ my god, Kashyap sir, cool sir, calm down sir, why are you rushing sir? cool ಆಗಿ ಮಾತಾಡಬಹುದು, cool ಆಗಿ ಮಾತಾಡಿ. ನಾಗೇಂದ್ರ ಸರ್ ಒಂದ್ ನಿಮಿಷ, ನಾಗೇಂದ್ರ ಸರ್ ಒಂದ್ ನಿಮಿಷ. ಕಶ್ಯಪ ಸರ್ ದಯವಿಟ್ಟು ನಿಧಾನವಾಗಿ ಮಾತಾಡಿ ಸರ್. ನಾಗೇಂದ್ರ ಸರ್ ಒಂದ್ ನಿಮಿಷ, ನಾಗೇಂದ್ರ ಸರ್ ನಾನು ಬ್ರೇಕ್ ತಗೋಬಿಡ್ತೀನಿ ಸರ್. ದಯವಿಟ್ಟು ನಾಗೇಂದ್ರ ಸರ್ ಒಂದಿಬ್ರಲ್ಲಿ ಒಬ್ರು ಸುಮ್ಮನೆ ಸರ್, 2 ಸೆಕೆಂಡ್ಸ್ ಇದೆ ಸರ್. ನೀವಿಬ್ರು ಮಾತಾಡೋದು ಅರ್ಥ ಆಗ್ತಿಲ್ಲ. ಒಂದ್ ನಿಮಿಷ
ನಿಮಿಷ ಕಶ್ಯಪ ಸರ್ ದಯವಿಟ್ಟು ನಿಧಾನವಾಗಿ ಮಾತಾಡಿ ಸರ್. ದಯವಿಟ್ಟು ಡಿಬೇಟ್ ನಿಧಾನವಾಗಿ ಹೋಗ್ತಿದೆ. ಸುಖವಾಗಿ ಅಲ್ಲ. ಓಕೆ ಫೈನ್. ನಿಮ್ಗೂ ಅವಕಾಶ ಸಿಗುತ್ತೆ. ನಿಮ್ಗೂ ಅವಕಾಶ ಸಿಗುತ್ತೆ. ನಿಮ್ಗೂ ಅವಕಾಶ ಸಿಗುತ್ತೆ. ನಾಗೇಂದ್ರ ಸರ್. ಓಕೆ ಒಂದು ಬ್ರೇಕ್ ತಗೊಳ್ಳಿ. ಎಸ್ ಚರ್ಚಾ ಕಾರ್ಯಕ್ರಮ ಕಂಟಿನ್ಯೂ ಮಾಡೋಣ. ಒಂದು ಸ್ಮಾಲ್ ಬ್ರೇಕ್ ನಂತರ ನನ್ನ ಪರ್ಸನಲ್ ಒಂದು ಆಸೆ. ನೀವು ಸಿಲ್ವರ್ ಸ್ಕ್ರೀನ್ ಮೇಲೆ ಮಿಂಚಬೇಕಾ? ನೀವು ಕಿರುತೆರೆಯಲ್ಲಿ ಸ್ಟಾರ್ ಆಗ್ಬೇಕಾ? ಹಲವಾರು ಹೊಸ ಪ್ರತಿಭೆಗಳು ಕನ್ನಡ ಚಿತ್ರರಂಗಕ್ಕೆ ಮತ್ತು ಪತ್ರಿಕಾ ರಂಗಕ್ಕೆ ಈ ಇದರಿಂದ ನಿಟ್ಟಿನಲ್ಲಿ ಬರಲಿ ಅಂತೇಳಿ ಆಶಿಸ್ತೀನಿ. ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಪತ್ರಿಕೋದ್ಯಮದಲ್ಲಿ ಪರಿಣಿತಿ ಹೊಂದಬೇಕಾ? ವಾವ್! ಹಾಗಿದ್ರೆ ಎಲ್ಲಿದೆ ಧಮಾಕಾ ಚಾನ್ಸ್? ಅಭಿನಯ ಕಲಿತು ಸಿನಿಮಾನ ಅರ್ಥ ಮಾಡಿಕೊಂಡು ಜೊತೆಗೆ ಜರ್ನಲಿಸಮ್ನು ಕೂಡ ಕಲಿಯುವಂಥ ಅವಕಾಶ ನಿಮಗೆ ರಾಜ್ ಆ್ಯಕ್ಟಿಂಗ್ ಅಕಾಡೆಮಿಲಿ ಶುರುವಾಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ, ಹೆಚ್ಚಿನ ಆಸಕ್ತಿಲಿ ಕಲೀರಿ, ಹೆಚ್ಚು ಪ್ರಬುದ್ಧರಾಗಿ ಇಲ್ಲಿಂದ ಹೊರಗಡೆ ಹೋಗಿ ಅಂತ ನಾನು ಆಶಿಸ್ತೀನಿ. ರಾಜ್ ಆಕ್ಟಿಂಗ್ ಅಕಾಡೆಮಿ ಆಕ್ಟಿಂಗ್, ಡ್ಯಾನ್ಸ್, ಫೈಟಿಂಗ್, ಡೈಲಾಗ್ ಡೆಲಿವರಿ, ನ್ಯೂಸ್ ಆಂಕರಿಂಗ್ ಮತ್ತು ರಿಪೋರ್ಟಿಂಗ್ ಟ್ರೈನಿಂಗ್. ಯಾವುದೇ ವಿಷಯ ಇದ್ರೂ ಒಂದು ಪ್ರೊಫೆಷನಲ್ ಆಗಿ ನಾವು ತಗೊಂಡು ಹೋದಾಗ ನಮಗೆ ಹೆಚ್ಚು ಧೈರ್ಯ ಸಿಗ್ತದೆ. ಹಾಗಾಗಿ ರಾಜ್ ನ್ಯೂಸ್ ಚಾನೆಲ್ ಅವರು ಏನು ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದಾರೆ, ಅದು ತುಂಬಾನೇ ಹೆಲ್ಪ್ಫುಲ್ ಅಂತ ನಂಬಿದ್ದೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಸಹ ಬಂದು ಜಾಯಿನ್ ಆಗಲಿ ಅನ್ನೋದು ನನ್ನ ಪರ್ಸನಲ್ ಒಂದು ಆಸೆ. ನೀವು ಸಿಲ್ವರ್ ಸ್ಕ್ರೀನ್ ಮೇಲೆ ಮಿಂಚಬೇಕಾ? ನೀವು ಕಿರುತೆರೆಯಲ್ಲಿ ಸ್ಟಾರ್ ಆಗ್ಬೇಕಾ? ಹಲವಾರು ಹೊಸ ಪ್ರತಿಭೆಗಳು ಕನ್ನಡ ಚಿತ್ರರಂಗಕ್ಕೆ ಮತ್ತು ಪತ್ರಿಕಾ ರಂಗಕ್ಕೆ ಈ ಇದರಿಂದ ನಿಟ್ಟಿನಲ್ಲಿ ಬರಲಿ ಅಂತೇಳಿ ಆಶಿಸ್ತೀನಿ. ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಪತ್ರಿಕೋದ್ಯಮದಲ್ಲಿ ಪರಿಣಿತಿ ಹೊಂದಬೇಕಾ? ವಾವ್! ಹಾಗಿದ್ರೆ ಎಲ್ಲಿದೆ ಧಮಾಕಾ ಚಾನ್ಸ್? ಅಭಿನಯ ಕಲಿತು ಸಿನಿಮಾನ ಅರ್ಥ ಮಾಡಿಕೊಂಡು ಜೊತೆಗೆ ಜರ್ನಲಿಸಮ್ನು ಕೂಡ ಕಲಿಯುವಂಥ ಅವಕಾಶ ನಿಮಗೆ ರಾಜ್ ಆ್ಯಕ್ಟಿಂಗ್ ಅಕಾಡೆಮಿಲಿ ಶುರುವಾಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ, ಹೆಚ್ಚಿನ ಆಸಕ್ತಿಲಿ ಕಲೀರಿ, ಹೆಚ್ಚು ಪ್ರಬುದ್ಧರಾಗಿ ಇಲ್ಲಿಂದ ಹೊರಗಡೆ ಹೋಗಿ ಅಂತ ನಾನು ಆಶಿಸ್ತೀನಿ. ರಾಜ್ ಆಕ್ಟಿಂಗ್ ಅಕಾಡೆಮಿ ಆಕ್ಟಿಂಗ್, ಡ್ಯಾನ್ಸ್, ಫೈಟಿಂಗ್, ಡೈಲಾಗ್ ಡೆಲಿವರಿ, ನ್ಯೂಸ್ ಆಂಕರಿಂಗ್ ಮತ್ತು ರಿಪೋರ್ಟಿಂಗ್ ಟ್ರೈನಿಂಗ್. ಯಾವುದೇ ವಿಷಯ ಇದ್ರೂ ಒಂದು ಪ್ರೊಫೆಷನಲ್ ಆಗಿ ನಾವು ತಗೊಂಡು ಹೋದಾಗ ನಮಗೆ ಹೆಚ್ಚು ಧೈರ್ಯ ಸಿಗ್ತದೆ. ಹಾಗಾಗಿ ರಾಜ್ ನ್ಯೂಸ್ ಚಾನೆಲ್ ಅವರು ಏನು ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದಾರೆ, ಅದು ತುಂಬಾನೇ ಹೆಲ್ಪ್ಫುಲ್ ಅಂತ ನಂಬಿದ್ದೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಸಹ ಬಂದು ಜಾಯಿನ್ ಆಗಲಿ ಅನ್ನೋದು ನನ್ನ ಪರ್ಸನಲ್ ಒಂದು ಆಸೆ. ನೀವು ಸಿಲ್ವರ್ ಸ್ಕ್ರೀನ್ ಮೇಲೆ ಮಿಂಚಬೇಕಾ? ನೀವು ಕಿರುತೆರೆಯಲ್ಲಿ ಸ್ಟಾರ್ ಆಗ್ಬೇಕಾ? ಹಲವಾರು ಹೊಸ ಪ್ರತಿಭೆಗಳು ಕನ್ನಡ ಚಿತ್ರರಂಗಕ್ಕೆ ಮತ್ತು ಪತ್ರಿಕಾ ರಂಗಕ್ಕೆ ಈ ಇದರಿಂದ ನಿಟ್ಟಿನಲ್ಲಿ ಬರಲಿ ಅಂತೇಳಿ ಆಶಿಸ್ತೀನಿ. ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಪತ್ರಿಕೋದ್ಯಮದಲ್ಲಿ ಪರಿಣಿತಿ ಹೊಂದಬೇಕಾ? ವಾವ್! ಹಾಗಿದ್ರೆ ಎಲ್ಲಿದೆ ಧಮಾಕಾ ಚಾನ್ಸ್? ಅಭಿನಯ ಕಲಿತು ಸಿನಿಮಾನ ಅರ್ಥ ಮಾಡಿಕೊಂಡು ಜೊತೆಗೆ ಜರ್ನಲಿಸಮ್ನು ಕೂಡ ಕಲಿಯುವಂಥ ಅವಕಾಶ ನಿಮಗೆ ರಾಜ್ ಆ್ಯಕ್ಟಿಂಗ್ ಅಕಾಡೆಮಿಲಿ ಶುರುವಾಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ, ಹೆಚ್ಚಿನ ಆಸಕ್ತಿಲಿ ಕಲೀರಿ, ಹೆಚ್ಚು ಪ್ರಬುದ್ಧರಾಗಿ ಇಲ್ಲಿಂದ ಹೊರಗಡೆ ಹೋಗಿ ಅಂತ ನಾನು ಆಶಿಸ್ತೀನಿ. ರಾಜ್ ಆಕ್ಟಿಂಗ್ ಅಕಾಡೆಮಿ ಆಕ್ಟಿಂಗ್, ಡ್ಯಾನ್ಸ್, ಫೈಟಿಂಗ್, ಡೈಲಾಗ್ ಡೆಲಿವರಿ, ನ್ಯೂಸ್ ಆಂಕರಿಂಗ್ ಮತ್ತು ರಿಪೋರ್ಟಿಂಗ್ ಟ್ರೈನಿಂಗ್. ಯಾವುದೇ ವಿಷಯ ಇದ್ರೂ ಒಂದು ಪ್ರೊಫೆಷನಲ್ ಆಗಿ ನಾವು ತಗೊಂಡು ಹೋದಾಗ ನಮಗೆ ಹೆಚ್ಚು ಧೈರ್ಯ ಸಿಗ್ತದೆ. ಹಾಗಾಗಿ ರಾಜ್ ನ್ಯೂಸ್ ಚಾನೆಲ್ ಅವರು ಏನು ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದಾರೆ, ಅದು ತುಂಬಾನೇ ಹೆಲ್ಪ್ಫುಲ್ ಅಂತ ನಂಬಿದ್ದೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಸಹ ಬಂದು ಜಾಯಿನ್ ಆಗಲಿ ಅನ್ನೋದು ನನ್ನ ಪರ್ಸನಲ್ ಒಂದು ಆಸೆ. ನೀವು ಎಸ್ ವೆಲ್ಕಮ್ ಬ್ಯಾಕ್. ಎಸ್ ಹೇಳಿ ಸರ್, ಏನೋ ಹೇಳೋದಕ್ಕೆ ಹೋದೆ ಕಶ್ಯಪ್ ಸರ್. ನೋಡಿ, ಅಭಿವೃದ್ಧಿ ಆಗ್ತಿಲ್ಲ ಅಂತಾರಲ್ಲ. ಕಳೆದ 4 ವರ್ಷ 2019ರಿಂದ 23ರಲ್ಲಿ BJP ಅವಧಿ ಸರ್ಕಾರ ಇತ್ತು.
ರಾಜ್ಯದಲ್ಲಿ ಒಂದು ಅಡಿಷನಲ್ ಬಸ್ಸಾರ ಮಾಡಿದ್ರ? ಇಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ 15 ತಿಂಗಳಲ್ಲಿ 3000 ಅಶ್ವಮೇಧ ಬಸ್ಗಳನ್ನ ಆ್ಯಡ್ ಮಾಡಿದ್ವಿ. 48 ಸ್ಕ್ಯಾನಿಯಾ ಬಸ್ ಆ್ಯಡ್ ಮಾಡಿದ್ವಿ. ಅಶ್ವವೇಗ 48 ಸ್ಕ್ಯಾನಿಯಾ ಬಸ್ ಆ್ಯಡ್ ಮಾಡಿದ್ದೀವಿ. 138 ವಾಲ್ವೋ ಬಸ್ಗಳನ್ನ ಆ್ಯಡ್ ಮಾಡಿದ್ದೀವಿ. ಟೋಟಲ್ಲು 3400 ಹತ್ತತ್ರ ಬಸ್ಗಳನ್ನ ನ್ಯೂ ಅಡಿಷನ್ ಮಾಡಿದ್ದೀವಿ. ಸೆಕೆಂಡು, ರಾಜ್ಯದಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೆ ಇದು ಬಿಲ್ಡ್ ಮಾಡೋಕ್ಕೆ ಅಭಿವೃದ್ಧಿಗೆ ಆಗ್ತಿಲ್ಲ ಅಂತಿರಲ್ಲ, ಕಳೆದ ಇದು ಕ್ಯಾಬಿನೆಟ್ ಮೀಟಿಂಗಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಪಶು ಮತ್ತು ವೈದ್ಯಕೀಯ ಇಲಾಖೆಗೆನೆ ರಾಜ್ಯದ ಎಲ್ಲ ಪಶು ವೈದ್ಯಕೀಯ ಕಟ್ಟಡಗಳು ಮತ್ತೆ ಅದರ ಆಸ್ಪತ್ರೆಗಳನ್ನ ಮೇಲ್ದರ್ಜೆಗೆ ಏರಿಸಲು 330 ಕೋಟಿ ಅನುದಾನ ನೀಡಿದ್ದಾರೆ. ಮೂರನೇದು, ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅವಧಿಯಲ್ಲಿ 108 ಆಂಬ್ಯುಲೆನ್ಸ್ ಒಂದು ಮಲ್ಕೊಂಡ್ಬಿಟ್ಟಿತ್ತು. ಅದಕ್ಕೆ ಪೇಮೆಂಟ್ ಆಗಿರ್ಲಿಲ್ಲ, ಟೆಂಡರ್ ರಿನ್ಯೂವಲ್ ಆಗಿರ್ಲಿಲ್ಲ, ನಾನಾ ಪ್ರಾಬ್ಲಮ್ ಆಗೋಗಿತ್ತು. ಅದನ್ನ ಬಂದ ಮೇಲೆ ನಾವು ಆಡ್ ಮಾಡಿದೀವಿ. ರಾಜ್ಯದಲ್ಲಿ ಬಡವರಿಗೆ ಕಿಡ್ನಿ ಡಯಾಲಿಸಿಸ್ ಅವರು ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗಕ್ ಆಗ್ತಿರ್ಲಿಲ್ಲ. ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಮುಂದೆ ಹೋಗ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಅವರು ಡಯಾಲಿಸಿಸ್ ಮಾಡಿಸ್ಕೋಬೇಕಾಗಿತ್ತು. ಇವತ್ತು ರಾಜ್ಯದ 38 ಜಿಲ್ಲೆಗಳಲ್ಲಿ ಹಾಗೂ 100 ತಾಲೂಕುಗಳಲ್ಲಿ ಡಯಾಲಿಸಿಸ್ ಮಿಷಿನ್ ನಾವು ಇನ್ಸ್ಟಾಲ್ ಮಾಡಿಬಿಟ್ಟು ಅದು ಬಡವರು ಇವತ್ತು ಹೋಗ್ಬಿಟ್ಟು ಫ್ರೀಯಾಗಿ ಡಯಾಲಿಸಿಸ್ ಮಾಡಿಸ್ಕೊತಾ ಇದ್ದಾರೆ. ಮೂರನೇದು, ಇದು ಏನಪ್ಪಾ ರಸ್ತೆ ಮಾಡ್ತಿಲ್ಲ, ಅಭಿವೃದ್ಧಿ ಮಾಡ್ತಿಲ್ಲ ಅಂತ ಒಂದು ಎಕ್ಸಾಂಪಲ್ ಕೊಡ್ತೀವಿ. ಬಿಜೆಪಿ ಸರ್ಕಾರ ಅವಧಿಯಲ್ಲಿ ನಾವು ನಮ್ಮ ಸರ್ಕಾರದ ಕಳೆದ ಸರ್ಕಾರದಲ್ಲಿ ಹೆಬ್ಬಾಳದಿಂದ ಇದು ಚಾಳುಕ್ಯ ಸರ್ಕಲ್ಗೆ ಒಂದು ಎಲಿವೇಟೆಡ್ ಫ್ಲೈಓವರ್ ಕಟ್ಟಬೇಕು ಅಂತ ನಾವೊಂದು ಯೋಜನೆ ರೂಪಿಸಿದ್ವಿ. ಬಿಜೆಪಿ ಅವ್ರಿಗೆ ಅದು ಅಡ್ಗಾಲ್ ಹಾಕಿದ್ರು. ಇದೇ ಬಿಜೆಪಿ ಸರ್ಕಾರ 2019ರಲ್ಲಿ ಒಂದು ಗುದ್ಲಿ ಪೂಜೆ ಮಾಡ್ತು. ಒಂದು ಹೆಬ್ಬಾಳದಲ್ಲಿ ಒಂದು 5 ಪಿಲ್ಲರ್ ಏರಿಸ್ತು. ಇಷ್ಟು 5 ಪಿಲ್ಲರ್ ಹೆಬ್ಬಾಳದ ಹತ್ರ ಏರಿಸ್ತು. ಆ ಕೆಲಸ 2023ವರೆಗೂ ಆಗ್ಲಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ಗುದ್ದಲಿ ಪೂಜೆ ಮಾಡಿ ಹೊಸ ಒಂದು ಎಕ್ಸ್ಟ್ರಾ ಒಂದು ರ್ಯಾಂಪ್ ಹಾಕಿ ಇವತ್ತು ಹೆಬ್ಬಾಳ್ ಫ್ಲೈಓವರ್ಗೆ ಎಕ್ಸ್ಟ್ರಾ ಒಂದು ಲೈನ್ ಎಳೆದ್ಬಿಟ್ಟು ಕೆಲಸ ನಡೀತಾ ಇದೆ. ಮೂರನೇದು, ಅಭಿವೃದ್ಧಿ ಶಾಸಕರಿಗೆ ಅನುದಾನ ಕೊಡ್ತಾ ಇಲ್ಲ ಅಂತ. ಇದೇ ಮೊನ್ನೆ ಬೆಳಗಾಮಲ್ಲಿ ನಡೆದ ಸೆಷನ್ ನಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಆನ್ ದ ರೆಕಾರ್ಡು ಎಲ್ಲಾ ಕ್ಷೇತ್ರದ ಶಾಸಕರಿಗೂ ಇನ್ಕ್ಲೂಡಿಂಗ್ ಬಿಜೆಪಿ ಹಾಗೂ JDS ಶಾಸಕರಿಗೂ 250-300 ಕೋಟಿ ಅನುದಾನ ಕಳೆದ 18 ತಿಂಗಳಲ್ಲಿ ಓನ್ಲಿ ಇನ್ PWD ಇಲಾಖೆಯಲ್ಲಿ ಬಿಟ್ಟಿದ್ದಾರೆ. ಅನುದಾನ ರಿಲೀಸ್ ಆಗಿದೆ. ಮಿಕ್ಕಿದ್ದ 18 ಇಲಾಖೆಗಳಲ್ಲಿ, ಯಾಕಂದ್ರೆ ಮಿಕ್ಕಿದ 30 ಇಲಾಖೆಗಳು ಅದು ಬೇರೆ ಒಂದೊಂಥರ ಆ ಇಲಾಖೆಗಳಿಂದ ಅನುದಾನ ಬಿಡುಗಡೆ. ಫಾರ್ ಎಕ್ಸಾಂಪಲ್ ಇಂಡಸ್ಟ್ರೀಸ್ ಇಂದ ಅನುದಾನ ಎಲ್ಲ ಬಿಡುಗಡೆ ಮಾಡೋಕ್ಕಾಗೋದಿಲ್ಲ. ಮಿಕ್ಕಿದ್ದು ಫಾರ್ ಎಕ್ಸಾಂಪಲ್ RDPR ಮತ್ತೆ ಸೋಷಿಯಲ್ ವೆಲ್ಫೇರು ಮತ್ತೆ ಮಿಕ್ಕಿದ ಇಲಾಖೆಗಳಲ್ಲಿ ನಾವು ಒಂದೊಂದು ಶಾಸಕರಿಗೂ 400-500 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದ್ರೆ ಸರ್ ನಮಗೆ ಸಿಕ್ಕಿರೋದು ಹಾಗಿದ್ರೆ ಸುಳ್ಳ ಸರ್? ಹಾಗಿದ್ರೆ ನಾವು ಮಾತಾಡ್ತಿರೋದು ಬಜೆಟ್ ಮೊನ್ನೆ ಸೆಷನ್ ಅಲ್ಲಿ ನಡೆದ ಸಿಎಂ ಅವರ ಕೆಲವೊಂದು ಇಲಾಖೆಗಳಲ್ಲಿ ಈಗ 2024 2023 ವಿಚಾರವಾಗಿ ನಾವು ತೆಗೆದುಕೊಂಡು ಹೋಗ್ಬೇಕಾಗತ್ತೆ ಸರ್. ಬಿಕಾಸ್ ಕೆಲವೊಂದು ಇಲಾಖೆಯಲ್ಲಿ ಆಗಿರುವಂತಹ ಭ್ರಷ್ಟಾಚಾರದ ವಿಚಾರವಾಗಿ ಕೂಡ ಕೆಲವೊಂದು ಗೊತ್ತಿದೆ. ಈಗ ಆ ವಿಚಾರ ಪಕ್ಕಕ್ಕಿಡೋಣ. ಆದ್ರೆ ಇಲಾಖೆಗೆ ನಿಗದಿಯಾದಂತ ಅನುದಾನ, ಬಿಡುಗಡೆ ಆಗಿರುವಂತಹ ಅನುದಾನ ಮಾತಾಡಬೇಕಾಗುತ್ತೆ. 12,000 ಕೋಟಿ ಹೆಲ್ತ್ ಡಿಪಾರ್ಟ್ಮೆಂಟ್ ಗೆ ರಿಲೀಸ್ ಆಗಿದೆ. 12,000-13,000 ಕೋಟಿ. ಮೊನ್ನೆನೋ ಸಿಎಂ ಅವರು ಹೆಲ್ತ್ ಡಿಪಾರ್ಟ್ಮೆಂಟ್ ಮತ್ತೆ ಅಂದ್ರೆ ಸರ್ ಇಲಾಖೆಯಿಂದ ಇಲಾಖೆಗೆ ಅದಲು ಬದಲು ಏನಾರಾಗುತ್ತಾ? ಇಲ್ಲ ತಾನೆ? ಹಣದ ವಿಚಾರ ಅಲ್ಲ ಸರ್, ಒಂದ್ ಸೆಕೆಂಡ್ ಮುಗಿಸ್ಬಿಡ್ಲಿ. 11,000 ಕೋಟಿ ಅನುದಾನವನ್ನು ಯೂಟಿಲೈಸ್ ಮಾಡಿದ್ದಾರೆ. ಇನ್ನೂ ನಮ್ಮ 3 ತಿಂಗಳು ಬಾಕಿ ಇದೆ. ಜನವರಿ, ಫೆಬ್ರವರಿ, ಮಾರ್ಚ್. ಅನುದಾನವನ್ನು ನಾವು ಅದನ್ನ 3 ತಿಂಗಳಲ್ಲಿ ಒಂದ್ ನಿಮಿಷ ಕೇಳಿ. 3 ತಿಂಗಳಲ್ಲಿ ಅನುದಾನವನ್ನು ಆ ಪ್ರೋಗ್ರಾಮ್ ರಿಲೀಸ್ ಕೊಟ್ಟಿದ್ದಾರೆ. ಆ ಪ್ರೋಗ್ರಾಮ್ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲೇ ಹೇಳ್ತೀನಿ. ರಾಜ್ಯದ 130 ತಾಲೂಕಿನ ಆಸ್ಪತ್ರೆಗಳನ್ನ ಮೇಲ್ದರ್ಜೆಗೆ ಏರಿಸಲು ನಾವು ಪ್ರಾಜೆಕ್ಟ್ ರೆಡಿ ಆಗಿದೆ. ಇನ್ನು 2 ತಿಂಗಳಲ್ಲಿ ಪ್ರಾಜೆಕ್ಟ್ ರೆಡಿ ಆಗಿದೆ. ಒಂದ್ ನಿಮಿಷ ಬೆಳಗಾವಿ ಬಾಣಂತಿಯರ ಸಾವು. ಒಂದ್ ನಿಮಿಷ ನೀವು ಮಾತಾಡ್ತಿರೋದು ಇದು ಖಜಾನೆ ಖಾಲಿ ಬಗ್ಗೆನೋ ಇಲ್ಲ ಅದ್ರ ಬಗ್ಗೆ? ಖಜಾನೆ ಖಾಲಿ ಬಗ್ಗೆ ಮಾತಾಡ್ತಿದೀವಿ. ಉತ್ತರ ಕೊಡಿ ಸರ್, ಉತ್ತರ ಕೊಡಿ. ಇದೇ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಇದು ಏನಪ್ಪ ವೆಂಡರ್ನ ಒಬ್ರನ್ನ ಎನ್ಪ್ಯಾನಲ್ ಮಾಡ್ಕೊಂಡಿದ್ದು. ಇದೇ ಆ ಎನ್ಪ್ಯಾನಲ್ ಆಗಿರೋ ವೆಂಡರ್ನ ಸಪ್ಲೈಯರ್ನ ಬ್ಲಾಕ್ ಲಿಸ್ಟ್ ಹಾಕಿ ಅಂತ
ಕೇಂದ್ರ ಸರ್ಕಾರಕ್ಕೆ ನಮ್ಮ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರು ಮತ್ತೆ ಹೆಲ್ತ್ ಸೆಕ್ರೆಟರಿ ಹರ್ಷ ಗುಪ್ತಾ ಅವರು ಬರ್ದಿದ್ದಾರೆ ಇವ್ರನ್ನ ಬ್ಲಾಕ್ ಲಿಸ್ಟ್ ಮಾಡಿ ಅಂತ. ಇಲ್ಲಿವರೆಗೂ ಕೇಂದ್ರ ಸರ್ಕಾರ ಅದ್ರ ಮೇಲೆ ತುಟಿಕ್ ಪಿಟಿಕ್ ಅಂದಿಲ್ಲ. ಕಾಂಗ್ರೆಸ್ ಸರ್ಕಾರ ಹಾಗಿದ್ರೆ ಔಷಧಿಯ ವಿಚಾರವಾಗಿ ಈಗ ಕಾಂಟ್ರಾಕ್ಟ್ ಕೊಟ್ಟಿತ್ತಲ್ಲ ಸರ್, ಆಗಿದ್ರೆ ಅದು ಯಾವ ಕಂಪನಿ ಅಂದ್ರೆ ಕೋಲ್ಕತ್ತಾ ಬೇಸ್ಡ್ ಕಂಪನಿ. ಅದನ್ನ ಬ್ಲಾಕ್ ಲಿಸ್ಟ್ ಮಾಡಿ ಅಂತ ನೋಡಿ, ನಾವು ಬ್ಲಾಕ್ ಲಿಸ್ಟ್ ಮಾಡಿದೀವಿ ಸರ್. ಒಂದ್ ಸೆಕೆಂಡ್ ಕಂಟಿನ್ಯೂ ಮಾಡ್ಬಿಡಿ ಅವರು. ಆ ಕಂಪನಿಯನ್ನ ನಾವು ಬ್ಲಾಕ್ ಲಿಸ್ಟ್ ಮಾಡಿದೀವಿ. ಈ ಕಂಪನಿಯನ್ನ ಎಂಪ್ಯಾನಲ್ ಮಾಡ್ಕೊಂಡಿದ್ದು ಹಿಂದಿನ ಬಿಜೆಪಿ ಸರ್ಕಾರ. ನಮ್ಮ ಸರ್ಕಾರ ಬಂದ ಮೇಲೆ ನಾವು ಅವ್ರ ಲೋಪದೋಷ ಕಂಡ ಮೇಲೆ ಬ್ಲಾಕ್ ಲಿಸ್ಟ್ ಮಾಡಿದೀವಿ. ಸರ್, ಬಿಜೆಪಿ ಸರ್ಕಾರ ಧಿಕ್ಕರಿಸಿದ್ಯಾರು? ಬಿಜೆಪಿ ಸರ್ಕಾರ ಧಿಕ್ಕರಿಸಿದ್ದು ಇದೇ ಜನ, ಕಾಂಗ್ರೆಸ್ ಸರ್ಕಾರ ಇದೇ ಜನ. ನಿಮಿಷ, ಅದನ್ನ ನಾವು ಬ್ಲಾಕ್ ಲಿಸ್ಟ್ ಮಾಡೋ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ. ಯಾಕಂದ್ರೆ ಕೇಂದ್ರ ಸರ್ಕಾರದ ಡ್ರಗ್ ಕಂಟ್ರೋಲರ್ ಕೇಂದ್ರ ಸರ್ಕಾರ ಅಡಿಯಲ್ಲಿ ಬರೆಯೋದ್ರಿಂದ ಅವ್ರನ್ನ ಬ್ಲಾಕ್ ಲಿಸ್ಟ್ ಮಾಡಬೇಕು. ಅದ್ರ ಬಗ್ಗೆ ಕೈ ಬಿಡಬಹುದಿತ್ತಲ್ಲ ಸರ್, ನಮಗೆ ಕಂಪನಿಯಿಂದ ಬೇಡವೇ ಬೇಡ ಅಂತ. ಸೆಪ್ಟೆಂಬರ್ 24ನೇ ತಾರೀಕು ಒಂದು ಲೆಟರ್ ಬರ್ದಿದ್ದಾರೆ. ಅದ್ರ ಮೇಲೆ ಇಲ್ಲಿವರೆಗೂ ಕೇಂದ್ರ ಸರ್ಕಾರದ ಹೆಲ್ತ್ ಮಿನಿಸ್ಟರ್ JP ನಡ್ಡಾ ಅವರು ಒಂದು ಕ್ರಮನು ಕೈಗೊಂಡಿಲ್ಲ. ಅದ್ರ ಬಗ್ಗೆನೂ ಮಾತಾಡ್ಬೇಕು. ಖಂಡಿತ ಮಾತಾಡಿ ಸರ್. ಅದ್ರ ಬಗ್ಗೆನೂ ಮಾತಾಡ್ಬೇಕು. ಎಸ್ ದಿಲೀಪ್ ಅವರೇ, ನೀವೇನು ಹೇಳೋದಕ್ಕೆ ಬಂದ್ರಿ? ಎಸ್, ಈಗ ಇವರು ಕೋಲ್ಕತ್ತಾದ್ದು ಬ್ಲಾಕ್ ಲಿಸ್ಟ್ ಆಗಿದ್ದು ಕಂಪನಿಯಿಂದ ಏನ್ ಡ್ರಗ್ಸ್ ಪರ್ಚೇಸ್ ಮಾಡಿದ್ದು ಹೇಳ್ತಾ ಇದಾರಲ್ಲ, ಇವರು ಇದನ್ನ ಯಾವ ರೀತಿ ಬಿಂಬಿಸಕ್ ಹೋಗ್ತಾ ಇದ್ದಾರೆ ಅಂತಂದ್ರೆ, ಬಿಜೆಪಿ ಸರ್ಕಾರ ಇದ್ದಾಗ ಬ್ಲಾಕ್ ಲಿಸ್ಟ್ ಹಾಕಿತ್ತು, ಬ್ಲಾಕ್ ಲಿಸ್ಟ್ ಹಾಕಬೇಕು ಅಂತ ನಾವು ಹೇಳಿದ್ದು. ಸೊ ಬ್ಲಾಕ್ ಲಿಸ್ಟ್ ಹಾಕಬೇಕು ಅಂತ ಹೇಳಿದ್ರು ಸಹ ನಾವು ಡ್ರಗ್ಸ್ನ ಇವಾಗ ತೆಗೆದುಕೊಂಡು ಅಂತ ನೇರವಾಗಿ ಒಪ್ಕೊಳ್ತಾ ಇದ್ದಾರೆ. ಅಂದ್ರೆ ಒಂದು ಬ್ಲಾಕ್ ಲಿಸ್ಟ್ ಅಲ್ಲಿ ಇರ್ತಕ್ಕಂಥ ಕಂಪ್ನಿನ ಇವ್ರು ಬ್ಲಾಕ್ ಲಿಸ್ಟ್ ಅಟ್ ಪ್ರೆಸೆಂಟ್ ಇಟ್ಸ್ ಇನ್ ದ ಬ್ಲಾಕ್ ಲಿಸ್ಟ್. ಆ ಕಂಪನಿ ಅಟ್ ಪ್ರೆಸೆಂಟ್ ಇನ್ ದ ಬ್ಲಾಕ್ ಲಿಸ್ಟ್ ಅಲ್ಲಿ ಇದೆ. ಇವರು ಅಧಿಕಾರಕ್ಕೆ ಬಂದ ಮೇಲೆ ಆ ಬ್ಲಾಕ್ ಲಿಸ್ಟ್ ಅಲ್ಲಿ ಇದ್ದಂತಹ ಕಂಪನಿಯಿಂದ ಹೆಂಗೆ ಡ್ರಗ್ಸ್ ನ ತಗೊಂಡ್ರು? ಈಗ ಅಟ್ ಪ್ರೆಸೆಂಟ್ ಬ್ಲಾಕ್ ಲಿಸ್ಟ್ ಅಲ್ಲಿ ಇದೆಯಲ್ಲ 1.5 ವರ್ಷದಿಂದ. ಇದನ್ನ ನೇರವಾಗಿ ಒಪ್ಕೊಂಡಂತ ಆಗ್ತಾ ಇದೆ. ಒಂದು ಬ್ಲಾಕ್ ಲಿಸ್ಟ್ ಅಲ್ಲಿ ಇರ್ತಕ್ಕಂಥ ಕಂಪನಿಯಿಂದ ನಾವು ತೆಗೆದುಕೊತಾ ಇದೀವಿ ಅಂತ. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅಂದ್ರಲ್ಲ, ಅದಕ್ಕೆ ಶಾಕ್. ಮತ್ತೆ ಇನ್ನೊಂದು, ಈ ಬಾಣಂತಿಯರ ಸಾವು ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅಂತಂದ್ರೆ, ಒಂದು ನೋಡಿ ಮೇಡಮ್, ಒಂದು ಬಾಣಂತಿ ಅಂತ ತೀರ್ಕೊಂಡಾಗ ಒಂದು ಮಗು ಅನಾಥ ಆಗುತ್ತೆ, ಒಂದು ಮನೆ ಅನಾಥ ಆಗುತ್ತೆ, ಒಂದು ತಾಯಿ ಮನೆ ಅನಾಥ ಆಗುತ್ತೆ, ಗಂಡನ ಮನೆ ಆಗುತ್ತೆ, ಕಂದಮ್ಮಗಳು ಸತ್ತೋಗ್ತಾರೆ. ಈ ಮಟ್ಟಕ್ಕೆ ಈ ತೊಂದರೆ ಒಳಗಾಗಬಾರ್ದಾಯ್ತು. ಮತ್ತೆ ಇವ್ರ ಅಧಿಕಾರಕ್ಕೆ ಬಂದಾಗಿಂದ ನೋಡಿ, ಇವ್ರು ಏನ್ ಮೇಡಮ್ ಫಸ್ಟ್ ಬಂದಿದ್ದು 40% ತಗೊಳ್ತಾ ಇದ್ದಾರೆ. ಈ 40% ತಗೋತಾ ಇರೋದ್ರಿಂದ ನಾವು ಒಂದು ವರ್ಷಕ್ಕೆ 50,000 ಕೋಟಿ 40% ಇಂದ ಉಳಿಸ್ಬಿಟ್ಟು ನಿಮಗೆ ನಾವು ಫ್ರೀ ಭಾಗ್ಯಗಳನ್ನ ಕೊಟ್ಬಿಡ್ತೀವಿ ಅಂದ್ರು. ಇವತ್ತೊಂದು ರಿಸರ್ಚ್ ಹೇಳ್ತಾ ಇದೆ, 50,000 ಕೋಟಿ ಹೋಗುತ್ತಲ್ಲ ಸರ್. ಇವ್ರೊಂದು ರಿಸರ್ಚ್ ಹೇಳ್ತಾ ಇದೆ, ಇವ್ರದೇ ಒಂದು ಟೀಮ್ ಏನು ಇದು ಇವ್ರನ್ನ ಈ ತನಿಖೆಗೆ ಅಂತ ಹೇಳ್ಬಿಟ್ಟು ಹಾಕಿದ್ರಲ್ಲ, ಆ ಟೀಮೇ ಹೇಳ್ತಾ ಇದೆ ನಮಗೆ ಇದಕ್ಕೆ ಸಾಕ್ಷಿ ಸಿಗ್ತಾ ಇಲ್ಲ ಅಂತ. ಬೆಳಿಗ್ಗೆ ಪ್ರಜಾವಾಣಿ ಪೇಪರ್ ಅಲ್ಲಿ ಬಂದಿದೆ ನಮಗೆ 40% ಇದುವರೆಗೂ ಸಹ ಸಾಕ್ಷಿ ಸಿಕ್ಕಿಲ್ಲ ಅಂತ ಹೇಳಿ. ಸೊ ಕುಮಾರಸ್ವಾಮಿ ಅವರು 60% ಹೇಳ್ತಾ ಇದ್ದಾರೆ. ಓಕೆ, ಇವ್ರದ್ದು ಎಲ್ಲೆಲ್ಲಿ ಹೋಗಿ ಮುಟ್ಟುತ್ತಲ್ಲ ಹೋಗಿ ಮುಟ್ಲಿ ಅಂದ್ರೆ, ಇವರು ಸುಳ್ಳು ಹೇಳ್ಕೊಂಡು ಬಂದ್ರಲ್ಲ 40% PCM ಮತ್ತೆ PSI ಹಗರಣ. PSI ಹಗರಣದಲ್ಲಿ ನಾವು 8 ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದೀವಿ. ಆ 8 ಜನ ಅಧಿಕಾರಿಗಳನ್ನು ವಾಪಸ್ ತೆಗೆದುಕೊಂಡಿದ್ದಾರೆ. ಮತ್ತೆ ಇವತ್ತು ನೋಡಿ, ಅಬಕಾರಿ ಇಲಾಖೆಯಲ್ಲಿ ಯಾವ ಮಟ್ಟಕ್ಕೆ ಭ್ರಷ್ಟಾಚಾರ ಅಂತಂದ್ರೆ, ಅಲ್ಲಿನ ಆ ಬಾರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಬಂದು ಹೇಳ್ತಾ ಇದ್ದಾರೆ, ನೋಡಿ ಸ್ವಾಮಿ, ನಾವು ತಿಂಗಳಿಗೆ ಇಷ್ಟಿಷ್ಟು ಅಂತ ಅಬಕಾರಿ ಸಚಿವರು ಕೊಡಬೇಕು, ನಾವು ಕೊಡಕ್ಕಾಗ್ತಾ ಇಲ್ಲ, ದಯಮಾಡಿ ನಾವು ಬಂದ್ ಮಾಡ್ತೀವಿ ಅಂತ ಹೋದಾಗ ಮಧ್ಯದೊಳಗೆ ಅಧಿಕಾರಿಗಳು ಮಾತಾಡ್ತಾರೆ, ಮಿನಿಸ್ಟರ್ಗಳು ಮಾತಾಡ್ತಾರೆ, ಬಂದನ್ನ ಸ್ಟಾಪ್ ಮಾಡ್ತಾರೆ. ಆಶಾ ಕಾರ್ಯಕರ್ತರಿಗೆ ಹೇಳ್ತಾರೆ ಇವ್ರು ಗ್ಯಾರಂಟಿನಲ್ಲಿ ನಿಮ್ಗೆ ಸಹಾಯಧನ 20,000 ಮಾಡ್ತೀವಿ ಅಂತ. ಪಾಪ ಆಶಾ ಕಾರ್ಯಕರ್ತೆಯವರು ಫ್ರೀಡಂ ಪಾರ್ಕ್ ನಲ್ಲಿ ಸುಮಾರು 20,000 ಆಶಾ ಕಾರ್ಯಕರ್ತೆಯರು ಅಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಎಷ್ಟೋ ಜನ 500 ಇಂದ 600 ಜನ. ಆಮೇಲೆ 500 ಇಂದ 600 ಜನ ಹೆಣ್ಮಕ್ಳುಗಳು, ಅವ್ರಿಗೆ ಹುಷಾರಿಲ್ಲ, ಆರೋಗ್ಯದಲ್ಲಿ ಸಮಸ್ಯೆ ಇದೆ. ಮತ್ತೆ ಇನ್ನು ಬಸ್ ಕಂಡಕ್ಟರ್ಸ್ಗಳು ಇವ್ರು ಹೇಳ್ತಿದ್ದಾರೆ, ಒಂದ್ ಕಡೆ ಹೇಳ್ತಾರೆ ಬಸ್ ನಮ್ದು KSRTC ನಿಗಮ ಬಹಳ ಅದ್ಭುತವಾಗಿದೆ, ನಾವು ಲಾಭದಲ್ಲಿ ಇದ್ದೀವಿ ಅಂತ ಹೇಳ್ತಾರೆ. ಒಂದ್ ಕಡೆ ಬಸ್ ಕಂಡಕ್ಟರ್ಸ್ಗಳು ನಮಗೆ ಸಂಬಳ ಕೊಟ್ಟಿಲ್ಲ, ನಮಗೆ PF ರಿಲೀಸ್ ಆಗಿಲ್ಲ ಅಂತ ಹೇಳಿ ಇವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಮತ್ತೆ ಇವ್ರ ಅಧಿಕಾರಕ್ಕೆ ಬಂದ್ಮೇಲೆ ಹಾಲಿನ ಸಬ್ಸಿಡಿ ಅಣ್ಣ ಮೇಡಮ್ 800 ಕೋಟಿ ಹಾಲಿನ ಸಬ್ಸಿಡಿ. ಮತ್ತೆ ಸ್ಟಾಂಪ್ ಡ್ಯೂಟಿ ರೇಟ್ ಜಾಸ್ತಿ ಮಾಡಿದ್ರು, ರಿಜಿಸ್ಟ್ರೇಷನ್ ಫೀಸ್ ಜಾಸ್ತಿ ಮಾಡಿದ್ರು, ಹಾಲಿನ ಸಬ್ಸಿಡಿ ಕೊಟ್ಟಿಲ್ಲ. ಮತ್ತೆ ಪಹಣಿ ದುಡ್ಡು ಜಾಸ್ತಿ ಆಗಿದೆ, ವಾಹನ ನೋಂದಣಿ ರಿಜಿಸ್ಟ್ರೇಷನ್ ಫೀಸ್ ಜಾಸ್ತಿ ಮಾಡಿದ್ದಾರೆ, ಬಸ್ ಟಿಕೆಟ್ ದರ ಅಂತೂ ಜಾಸ್ತಿ ಮಾಡಿದ್ದಾರೆ, ನೀರಿನ ದರ ಜಾಸ್ತಿ ಮಾಡಬೇಕು ಅಂತ ಹೊರಟಿದ್ದಾರೆ, ಇನ್ನು ಮೆಟ್ರೋ ದರ ಜಾಸ್ತಿ ಮಾಡಬೇಕು ಅಂತ ಹೊರಟಿದ್ದಾರೆ. ಇವರು ಯಾವ ರೀತಿ ಒಂದು ಈ ಬಜೆಟ್ ಅನ್ನೋದು ಬಿಟ್ಬಿಡಿ, ಇವತ್ತೇನ ನಾಳೆ ಅನೌನ್ಸ್ ಆಗುತ್ತೋ ಬಜೆಟ್ ಅದಲ್ಲ, ಇವ್ರು ಲಾಸ್ಟ್ ಇಯರ್ ಅನೌನ್ಸ್ ಆಗಿತ್ತೋ ಬಜೆಟ್ ಅದಲ್ಲ, ಇವ್ರು ಅಲೋಕೇಶನ್ ಮಾಡೋದೇ
ಬೇರೆ, ಅದನ್ನ ತಗೊಂಡಾಗ ಬೇರೆ ನಿಗಮ ಮಂಡಳಿಗೆ ಉಪಯೋಗಿಸ್ಕೊಳ್ತಕ್ಕಂಥದ್ದು. ಮುಗಿಸ್ಬಿಡಿ sir. SC ST ಹಣ 25,000 ಕೋಟಿ ಉಪಯೋಗಿಸ್ಕೊಂಡ್ರೆ ನೋಡಿದೀರಾ? Okay. ಮತ್ತೆ ಇವ್ರು ಹೇಳಿದ್ರು ಇನ್ನೊಂದೇ ಒಂದು ಹೇಳ್ಬಿಡ್ತೀನಿ, Yes, yes, 225 ಜನ ನಾವು ಮಿನಿಸ್ಟರ್ ಶಾಸಕರುಗಳಿಗೂ 500 ಕೋಟಿ ಕೊಟ್ಟಿದೀವಿ ಅಂತ. ದಯಮಾಡಿ ಇದಕ್ಕೆ ಮಾಹಿತಿ ಕೊಡಿ. ಒಂದು ರೆಕಾರ್ಡ್ ನಾನು ಹೇಳ್ತಾ ಇದ್ದೀನಿ, ಇವ್ರೇನಾದ್ರೂ 500 ಕೋಟಿ ಪ್ರತಿ ಶಾಸಕರು ಕೊಟ್ಬಿಟ್ಟಿದ್ರೆ ನಾನು ಇವತ್ತೇ ರಾಜಕೀಯವಾಗಿ ನಿವೃತ್ತಿ ಹೊಂಡ್ತೀನಿ. 225 ಜನಕ್ಕೆ ಇವ್ರು 500 ಕೋಟಿ ಅಂತಂದ್ರೆ 1,12,000 ಕೋಟಿ ಆಗುತ್ತೆ. ಸ್ವಲ್ಪ ಎಲ್ಲಿ ಕೊಟ್ಟಿದ್ದೀರಾ, ಯಾವತ್ ಕೊಟ್ಟಿದ್ದೀರಾ? ಪಾಪ 20 ಕೋಟಿ ಕೊಡ್ರಿ, 5 ಕೋಟಿ ಕೊಡ್ರಿ ಅಂತ ಬೇಡ್ಕೊತಾ ಇದಾರೆ ಇವ್ರ ಶಾಸಕರುಗಳನ್ನೇ. ಇವ್ರು ಹೇಳ್ತಿದ್ದಾರೆ 500 ಕೋಟಿ ಕೊಡಿ ಅಂತ. ದಯಮಾಡಿ ಈ ತರ ಎಲ್ಲ ಬೇಡ. ಈ ಒಂದು ಸುಳ್ಳು ಮಾಹಿತಿಗಳನ್ನ ಕೊಡೋದು ಬೇಡ, ದಯಮಾಡಿ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ದಿಲೀಪ್ ಗೌಡ್ರೆ. ಎಸ್ ಸರ್ ನಾಗೇಂದ್ರ ಸರ್. ಮೇಡಮ್ ಅವರೇ, ಇವತ್ತು ಏನ್ ರಾಜ್ಯದಲ್ಲಿ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಇದಾರಲ್ಲ, ಮಿನಿಸ್ಟರ್ ಸಚಿವರು ಇದಾರಲ್ಲ ಮಹಿಳಾ ಮತ್ತು ಮಕ್ಕಳ ಅಲ್ವಾ, ಪೌಷ್ಟಿಕ ಆಹಾರದಲ್ಲಿ ಬಾಣಂತಿಯರಿಗೆ 2011ರಲ್ಲಿ ಒಂದು ಟೆಂಡರ್ ಕಂಪನಿ ಒಂದು ಬ್ಲಾಕ್ ಲಿಸ್ಟ್ ಆಗುತ್ತೆ. ಕಂಪನಿ ಹೆಸರು ಕ್ರಿಸ್ಟಲ್ ಪ್ರೊಡಕ್ಟ್ ಗ್ರಾಮ್ ಅಂತ ಹೇಳ್ಬಿಟ್ಟು ನಟರಾಜ್ ಶರ್ಮಾ ಅವರು ಲೋಕಾಯುಕ್ತ ಕಂಪ್ಲೇಂಟ್ ಕೊಡ್ತಾರೆ. ಆ ಟೆಂಡರ್ಗೆ 2 ಕೋಟಿ ಟೆಂಡರ್ ಕೊಡ್ತಾರೆ ಇವರು. 2 ಕೋಟಿ ಟೆಂಡರ್ ಕೊಟ್ಟಾರೆ, ಅದು ಲೋಕಾಯುಕ್ತದಲ್ಲಿ ಕೇಸ್ ಆಗಿದೆ. ಬ್ಲಾಕ್ ಲಿಸ್ಟ್ ಕಂಪನಿ 2011ರಲ್ಲಿ. ಅದ್ರ ಬಗ್ಗೆ ಏನ್ ತಗೊಂಡು ನಿರ್ಧಾರ ಇವರು? ಇವತ್ತು ಏನ್ ಬಾಣಂತಿಯರು ಏನಕ್ಕೆ ಸಾಯ್ತಾ ಇದ್ದಾರೆ? ಕಾರಣ ಏನು? ಬ್ಲಾಕ್ ಲಿಸ್ಟ್ ಹೋಗಿರೋಂತ ಕಂಪನಿಗಳಿಗೆ ಕರೆದು ಟೆಂಡರ್ ಕೊಡ್ತಾರೆ ಕಾರಣಗಳಿಂದ ಇವತ್ತು ಸರಣಿ ಸಾವುಗಳು ಆಗ್ತಾ ಇದಾವೆ. ಇವತ್ತು ಕೂಗು ಕೇಳ್ತಾ ಇಲ್ಲ. ಹೋಗ್ಲಿ, ಇಷ್ಟು ಸರಣಿ ಸಾವುಗಳಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ತಗೊಂಡಂತ ನಿರ್ಧಾರ ಏನು? ದಿನೇಶ್ ಗುಂಡೂರಾವ್ ತಗೊಂಡಿರೋ ನಿರ್ಧಾರಗಳೇನು? ಎಷ್ಟು ಅವ್ರು ಹೋಗಿ ಅಲ್ಲಿ ಆ ಒಂದು ಬಾಣಂತಿಯರ ಸಾವುಗಳಿಗೆ ಎಷ್ಟು ಜನಕ್ಕೆ ಅಲ್ಲಿ ಕಾಂಪೋಸಿಷನ್ ಕೊಟ್ಟಿದ್ದಾರೆ, ಎಷ್ಟೆಷ್ಟು ಲಕ್ಷಗಳು ಕೊಟ್ಟಿದ್ದಾರೆ? ಆ ಮನೆಗಳ ಪರಿಸ್ಥಿತಿ ಏನು ಇವತ್ತು? ಒಂದು ತಾಯಿ ಕಳ್ಕೊಂಡ್ ಮಗು ತಾಯಿ ಅನಾಥ ಆಗ್ತಾರೆ. ಮನೆಯಲ್ಲಿ ತಾಯಿ ಕಳ್ಕೊಂಡ್ರೆ ಇಡೀ ಸಂಸಾರ ಅನಾಥ ಆಗುತ್ತೆ. ಇದು ಈ ಶಾಪ ಇನ್ನ ರಾಜ್ಯ ಸರ್ಕಾರ ತಟ್ಟಲ್ವಾ? ತಟ್ಟುತ್ತೆ. ರಾಜ್ಯ ಜನಕ್ಕೆ ಇವತ್ತು ಏನೇನು ಅನ್ಯಾಯ ಮಾಡ್ತಾರೆ ಅಂತ ಇವತ್ತು ಎದ್ದು ಕಾಣಿಸ್ತಾ ಇದ್ದಾರೆ. ನೋಡಿ, ಇವತ್ತೇನು ಇವ್ರು ಮಾಡಿರಂತ ಇವತ್ತೇನು ಅದನ್ನೇ ಬಜೆಟ್ ಮಂಡನೆ ಮಾಡಕ್ ಹೋಗ್ತಿದ್ರು. ಇದ್ರ ಹಿಂದೆ ವಾಜಪೇಯಿ ವಾಲಗಳು 18 ಬಜೆಟ್ ಮಂಡನೆ ಮಾಡಿದ್ದಾರೆ. ಆದ್ರೆ ಸಕಾರ ಆಗ್ಬೇಕು, ಸಫಲತೆ ಆಗ್ಬೇಕು. ಬಜೆಟ್ ಮಂಡನೆ ಏನಾಗಲ್ಲ. ಇವತ್ತು ಅವ್ರದೇ ರಾಜ್ಯ ಸರ್ಕಾರದ MLAಗಳು ಇವತ್ತು ಹೇಳ್ತಾ ಇದ್ದಾರೆ ಗ್ಯಾರಂಟಿಗಳಿಂದ ಅಭಿವೃದ್ಧಿಗಳು ಆಗ್ತಾ ಇಲ್ಲ. ಈ ಗ್ಯಾರಂಟಿಗಳಲ್ಲಿ ಕತ್ರಿ ಹಾಕೋಣ, ತೆಗೇನೋ ಒಂದೆರಡು ಸ್ಕೀಮ್ಗಳನ್ನ. ಇವತ್ತು ರೈತರ ಸಲಹಾ ಸಮಿತಿ ಇದೆಯಾ? ರೈತರದ್ದು ಏನಾದ್ರು ಇವತ್ತು ಗ್ರಾಮ ವಾಸ್ತವ್ಯ ಇದೆ, ಗ್ರಾಮ ವಾಸ್ತವ್ಯ ಇದೆ. ಇವತ್ತು ರೈತರ ಸಲಹಾ ಸಮಿತಿ ಇದೆಯಾ? ಇವ್ರನ್ನೇನೋ ರೈತರನ್ನ ಕರೆದು ವಿಧಾನಸೌಧ ಏನೋ ಮಾತುಕತೆ ಮಾಡಿದಾರ? ಏನಾದ್ರು ಅವ್ರು ಸ್ಪಂದಿಸಿದಾರ? ಎಷ್ಟು ಆತ್ಮಹತ್ಯೆಗಳಾಗ್ತದೆ, ಎಷ್ಟು ಲಾಠಿ ಚಾರ್ಜ್ ಮಾಡಿದ್ದಾರೆ? ಇವ್ರು ರೈತರ ಬಗ್ಗೆ ತಗೊಂಡಂತ ಏನಾದ್ರು ನಿಲುವು ಇದೆಯಾ ಇವತ್ತಾದ್ರು? ಇವತ್ತು ಇವ್ರೇನೋ ಹೋರಾಟ ಮಾಡಿದ್ರೆ ಇವ್ರು ಎತ್ತಿರೋದು ಪೊಲೀಸರು ಇಟ್ಕೊಂಡು ಇವತ್ತು ಲಾಠಿ ಚಾರ್ಜ್ಗಳು, ಕಾನೂನು ಉಲ್ಲಂಘನೆಗಳು ಇವ್ನು ಮಾಡ್ಕೊಂಡ್ ಬರ್ತಾ ಇದಾರೆ. ಜನ ನಿರಂತರವಾಗಿ ಸಾಯ್ತಾ ಇದಾರೆ, ಸರಣಿಗಳು ಸಾಯ್ತಾ ಇದಾರೆ. ಬಜೆಟ್ ಮಂಡನೆ ಮಾಡೋದು ಎಷ್ಟು ಮುಖ್ಯನೋ ಅದಷ್ಟೇ ಮುಖ್ಯ. ಎಲ್ಲ ಇಲಾಖೆಗೆ ತಲುಪಬೇಕು, ಎಲ್ಲ ಇಲಾಖೆಗಳು ಅಭಿವೃದ್ಧಿಗಳಾಗಬೇಕು. ಅಭಿವೃದ್ಧಿನೇ ಮುಖ್ಯ. ಅಭಿವೃದ್ಧಿ ಮಾಡ್ಬೇಕಾಗಿದೆ ಇವರು. ಅದನ್ನ ಬಿಟ್ಟು ಬರೀ ಖಾಲಿ ಅಂತ ಇವರ ಶಾಸಕರು ಇವತ್ತು ಯಾವ ರೀತಿ ಜನ ರೊಚ್ಚಿಗೆ ಹೇಳ್ತಾ ಇದಾರೆ. ಇವತ್ತು ಶಾಸಕರ ಮೇಲೆ ಕಲ್ಲೋಡೆ ಪರಿಸ್ಥಿತಿ ಬರ್ತದೆ. ಅಭಿವೃದ್ಧಿ ಮಾಡ್ತಾ ಇಲ್ಲ, ಏನು ಆಗ್ತಾ ಇಲ್ಲ. 18 ಅಲ್ಲ 20 ತಿಂಗಳಾಗಿದೆ ಸರ್ಕಾರ ಬಂದು, ಏನಾಗಿದೆ? ಇವಾಗ ರಾಜ್ಯದಿಂದ ಕುಮಾರಸ್ವಾಮಿ ಅವರು, ನಿರ್ಮಲಾ ಸೀತಾರಾಮನ್ ಅವರು, ಪ್ರಹ್ಲಾದ್ ಜೋಶಿ ಅವರು ಮತ್ತೆ ಸೋಮಣ್ಣ ಅವರು ಮಂತ್ರಿ ಆಗಿದ್ದಾರೆ. ರೈತರ ಮಗ ಅಂತಾರಲ್ಲ ಕುಮಾರಸ್ವಾಮಿ ಅವರು. ರಾಜ್ಯಕ್ಕೆ ಬರಬೇಕಾದ್ರ ಭದ್ರಾ ಮೇಲ್ದಂಡೆ ಯೋಜನೆ ಬಿಡುಗಡೆ ಮಾಡಬೇಕಾಗಿರೋದು ಇದೇ ನಿರ್ಮಲಾ ಸೀತಾರಾಮನ್ ಅವರು. ಕಳೆದ ಬಾರಿ ಬಜೆಟ್ ಅಲ್ಲಿ 5,500 ಕೋಟಿ ಘೋಷಣೆ ಮಾಡಿದ್ರು. ಇಲ್ಲಿವರೆಗೂ ಅದನ್ನ ರಿಲೀಸ್ ಮಾಡಿಲ್ಲ. ಮೇಕೆದಾಟ ಪ್ರಾಜೆಕ್ಟ್ಗೆ ನಾನು ಹೋದ ತಕ್ಷಣ ಅಪ್ರೂವಲ್ ಕೊಡಿಸ್ತೀನಿ ಅಂದ್ರು, ಅದಕ್ಕೂ ಅಪ್ರೂವಲ್ ಕೊಟ್ಟಿಲ್ಲ. ಕೊಡ್ಸಿಲ್ಲ. ಇವರ ಅಲ್ಲ ಇವಾಗ ನಾನು ಅವ್ರು ಮಾತಾಡ್ತಿರ್ಬೇಕಾದ್ರೆ ಮೈತ್ರಿ ಸರ್ಕಾರ ಮಾಡ್ಕೊಂತ ಕಾಂಗ್ರೆಸ್ ಜೊತೆ ಕುಮಾರಸ್ವಾಮಿ ಅವ್ರ ಮನೆ ಬಾಕ್ಲು ಬಂದ್ಬಿಟ್ಟು 5 ವರ್ಷ ನಿಮ್ದೆ ಅಂತ ಹೇಳಿದ್ರಲ್ಲ, ನಿಮ್ಮ ಯೋಗ್ಯತೆಗೆ ಸರ್ಕಾರ ನಡೆಸಕ್ಕಾಗಿದೆ. ಸ್ವಂತ ಮಗನ್ನೇ ಗೆಲ್ಸಕ್ಕಾಗಲಿಲ್ಲ. ನಾಗೇಂದ್ರ ಸರ್ ಸಮಯ ಇಲ್ಲ, ಮುಗಿತಾ ಇದೆ. ನಾಗೇಂದ್ರ ಸರ್ ಮುಗಿಲಿ, ವೈಂಡ್ ಅಪ್ ಮಾಡೋ ಸಮಯ ಬಿಡಿ. ನಾಗೇಂದ್ರ ಸರ್ ನಿಮ್ಗೆ ಅವಕಾಶ ಕೊಟ್ವಿ ಅಲ್ಲ, ಮುಗಿಸ್ಬಿಡಿ. ಅಲ್ಲ ಮುಗಿಸ್ಲಿ ಸರ್, 2 ನಿಮಿಷ ಇದೆ, ಮುಗಿಸ್ಬಿಡಿ. ಕಶ್ಯಪ್ ಅವರೇ, ಓಕೆ ಮಾತಾಡಿ ಸರ್, ಮಾತಾಡಿ. ದಯವಿಟ್ಟು ನಾಗೇಂದ್ರ ಸರ್ ದಯವಿಟ್ಟು ಅವಕಾಶ ಕೊಟ್ಟೆ ಅಲ್ಲ, ಮುಗಿಸ್ಬಿಡ್ಲಿ ಬಿಡಿ ಸರ್. ಸ್ವಂತ ಮಗನ್ನೇ ಗೆಲ್ಲಿಸ್ಕೊಂಡ್ಬರಕಾಗ್ದಿರೋ ಕುಮಾರಸ್ವಾಮಿ ಅವರು ಸ್ವಲ್ಪ ರಾಜ್ಯದ ಬಗ್ಗೆ ಕಾಳಜಿ. ಒಬ್ಬ ಕಾರ್ಯಕರ್ತರ ಕೈಲ ನಿಮ್ ಯೋಗ್ಯತೆಗೆ ಐಚಾಕ್ ಮಾಡ್ರಲ್ರಿ.
ಯೋಗೇಶ್ವರ ಹೈಜಾಕ್ ಮಾಡ್ರಿ ನೀವು. ಯೋಗೇಶ್ವರ ಹೈಜಾಕ್ ಮಾಡಿತಾವ್, ಹೈಜಾಕ್ ಮಾಡ್ರಿ, ಹೈಜಾಕ್ ಮಾಡ್ತಾ ನೋಡ್ರಿ ನೀವು. ನೀವು ಎಂಡೆಯಿಂದ ಹೈಜಾಕ್ ಮಾಡ್ರಿ, ಎಂಡೆಯಿಂದ ಹೈಜಾಕ್ ಮಾಡ್ರಿ. ನಿಮ್ ಯೋಗ್ಯತೆ ಇದೆ ನಿಮ್ಗೆ, ಒಬ್ಬ ಕಾರ್ಯಕರ್ತರಿಲ್ಲ ನಿಮ್ಗೆ, ಚನ್ನಪಟ್ಟಣ ಕಾರ್ಯಕರ್ತರಿಲ್ಲ. ಎಂಡೆಯಿಂದ ಹೈಜಾಕ್ ಮಾಡ್ರಿ ನೀವು, ಎಂಡೆಯಿಂದ ಹೈಜಾಕ್ ಮಾಡ್ರಿ ನೀವು. ಎಂಡೆ ಕ್ಯಾಂಡಿಡೇಟ್ ಹೈಜಾಕ್ ಮಾಡ್ಕೊಂಡು ನೋಡಿ, ಕುಮಾರಸ್ವಾಮಿ ಅವರಿಗೆ ಸ್ವಲ್ಪ ರಾಜ್ಯದ ಬಗ್ಗೆ ಒಂದ್ ನಿಮಿಷ ನಾವು ಮಾತಾಡ್ಬೇಕು. ಕುಮಾರಸ್ವಾಮಿ ಅವ್ರಿಗೆ ರಾಜ್ಯದ ಬಗ್ಗೆ ಕಾಳಜಿ ಇದ್ರೆ ಕೇಂದ್ರದಿಂದ ಬರಬೇಕಾದ ಅನುದಾನವನ್ನು ತರಿಸಿ ರಾಜ್ಯದ ಅಭಿವೃದ್ಧಿ ಕೈ ಜೋಡಿಸಬೇಕು. ನಿಮಗೆ 14 ಜನ ಇವತ್ತಿನ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿ ತಿಳಿಸಿಕೊಡ್ರಿ, ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ, ಸದ್ಯದ ಮಟ್ಟಿಗೆ ಒಂದು ಕಡೆ ಇಲ್ಲಿ ರಾಜ್ಯದ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಜಾನೆ ಖಾಲಿಯಾಗಿರುವ ವಿಚಾರವಾಗಿ ಕೇಳಿದ್ರೆ, ಇನ್ನೊಂದು ಕಡೆ ವಿರೋಧ ಪಕ್ಷದವರು ಈಗ ಒಂದು ಜನರಿಗೆ ಮಾಹಿತಿಯನ್ನ ಕೊಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೆಲವೊಂದಿಷ್ಟು ವಿಚಾರವಾಗಿ ತಿಳಿಸ್ಕೊಡುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಈ ತರ ಕಿತ್ತಾಡ್ಕೊಂಡ್ರೆ ಜನಗಳಿಗೆ ಸರಿಯಾಗಿ ಮಾಹಿತಿ ಕೂಡ ಹೋಗೋದಿಲ್ಲ. ನೋಡೋಣ, ಯಾಕಂದ್ರೆ ರಾಜ್ಯ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ನಿರೀಕ್ಷೆ ಇದೆ, ಆದ್ರೆ ಖಜಾನೆ ಖಾಲಿಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಬಿಕಾಸ್ ಒಂದು ಕಡೆ ಗ್ಯಾರಂಟಿ ಯೋಜನೆಗಳಾಗಿರ್ಬೋದು, ಇನ್ನೊಂದು ಕಡೆ ಸದ್ಯದ ಮಟ್ಟಿಗೆ ಹಿಂದೆ ಮಂಡಿಸಿದಂತಹ ಬಜೆಟ್ ನಿಂದ ಇಲಾಖಾವಾರಿಗೆ ಬಿಡುಗಡೆ ಆದಂತಹ ನಿಗದಿಯಾದಂತಹ ಆ ಒಂದು ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರಿಯಾಗಿ ಇನ್ನೂ ಕೂಡ ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ. ಅದು ಇನ್ನು ಕೂಡ ಬೇರೆ ಇಲಾಖೆಗಳಿಗೆ ಹೋಗದೆ ಈ ಬಾರಿಯ ಬಜೆಟ್ ಮಂಡನೆ ಮಾಡಿದ್ರೆ ಹೇಗೆ ಅನ್ನುವಂತ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ನೋಡೋಣ ಏನಾಗುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮತ್ತಷ್ಟು ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀವಿ. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಧ್ವನಿ.